ಜಿಮ್ ಟ್ರೈನರ್ ಆದ್ರೆ ರೊಕ್ಕ ಐತೋ ಇಲ್ಲೋ. ಒಂದು ಬಾಡಿದಾಗ ಒಂದು ಪಾರ್ಟ್ ಐತಿ ವಿಚ್ ಹ್ಯಾಸ್ ನೋ ಬೋನ್ ಬಟ್ ಫ್ರಾಕ್ಚರ್ ಆಕತಿ. ಸ್ಮಾಲ್ ಕುಂಡಿ ನನ್ನ ದೊಡ್ಡ ಮಾಡ್ಕೋಬಹುದು ನಾವು. ಸೊ ಕುಂಡಿ ಮಸಲ್ ಇಸ್ ಸ್ಟ್ರಾಂಗೆಸ್ಟ್ ಅಂತ ಫುಲ್ ಬಾಡಿ ಒಳಗೆ. ಇಲ್ಲ ಮೇ ಬಿ ನೀವು ಹುಡುಗಿ ಕಣಂಗೆ ಕಾಣ್ತಿರ್ಬೋದು ಅವರಿಗೆ. ರಫ್ ಕಾಸ್ಟಿಂಗ್ ಎಷ್ಟಾಗ್ಬೋದು ಬೇಸಿಕ್ ಜಿಮ್ಮಿಗೆ? ಓಕೆ ಈಗ ಇದು ನರ್ವ್ಸ್ ನೋಡಿ ಹುಡುಗ ಟರ್ನ್ ಆನ್ ಆಗ್ತಾರ ಅಂತಾರಲ್ಲ ಅದು ಟ್ರೂ. ಪ್ರೀ ವರ್ಕೌಟಿಗೆ ಸ್ಯಾಡ್ ಸಾಂಗ್ ಬೇಕು ಅವ್ರ ಜನರಲ್ ಸಾಂಗ್ ಮೈ ಎಕ್ಸ್ಪೀರಿಯನ್ಸ್ ಬೇಕು ಬ್ರೋ. ಇಂಡಿಮೆಂಟ್ ಹೊಡೆದ ಎಗ್ ಪಫ್ ತಿಂದ ಇದೆ ಎಗ್ ಪ್ರೋಟೀನ್ ದಿಸ್ ಇಸ್ ನಾಟ್ ಲೈಫ್. ಈಗಿನ ಟೈಮ್ನಾಗ ಎಲ್ಲ ಅಡಲ್ಟ್ರೇಟೆಡ್ ಐತೆ ಅನಿಸ್ತತಲ್ಲ. ಆಲ್ಮೋಸ್ಟ್ ಪನ್ನೀರ್ ಆದ್ರೂ ಅಡಲ್ಟ್ರೇಟೆಡ್, ಹಾಲಾದ್ರೂ ಅಡಲ್ಟ್ರೇಟೆಡ್. ಸುಮ್ಮನೆ ಹೇಳ್ತಾನೆ ಯೋಗ ಮಾಡಿ ಉಪವಾಸ ಬದುಕಕ್ಕೆ ಕಲ್ತ್ಕೊಡೋಣ ಅಂತ. ಪನ್ನೀರಿಗೆ ಸಬ್ಸ್ಟಿಟ್ಯೂಟ್ ಐತೆ ಬ್ರೋ. ಪನ್ನೀರಿಗೆ ಸಬ್ಸ್ಟಿಟ್ಯೂಟ್ ಪನ್ನೀರಿಗೆ ಗ್ರೀಕ್ ಇದು ಐತಲ್ರಿ, ಟೋಫು ಐತಿ. ಟೊಫು ಅಂದ್ರೆ ಏನು ಗೊತ್ತ ನಂಗೆ. ಟೋಫು ಈ ಸೋಯಾ ಮಿಲ್ಕಿಂದ ಮಾಡಿದ್ದೆ. ಆಮೇಲೆ ನಿಮ್ಗೆ ಗ್ರೀಕ್ ಯೋಗರ್ಟ್ ಸಿಗ್ತೈತಿ ನೋಡಿ. ಗ್ರೀಕ್ ಟಾಕಿಂಗ್ ಔಟ್ ಗ್ರೀಕ್ ಅದ ಬ್ರೋ. ಅದು ಪ್ಯಾಕೆಟ್ ಅದು ನಾ ಏನು ಅಂತೀನಿ ಅಂದ್ರೆ ನಂಗೀಗ ಹೊರಗೆ ಅದು ತಿನ್ನೋದೇ ಇಲ್ಲ. ಹೊರಗಿಂದೇನು ಒಳಗೇನಾರು ಮಾಡ್ಬೋದು, ಮನೆಯೊಳಗೇನಾರು ಇಲ್ಲ. ಪನ್ನೀರ್ಗೇನಿಲ್ಲ. ನಿನ್ ದಹಿ ಜಮಾಕೆ ಪನ್ನೀರ್ ಕರ್ನಾ ಹಾಲು ನಡಂಗಿಲ್ಲ. ಹಾಲು ನಡೀತೈತೆ ನೋಡ್ರಿ ಸರ್. ಈ ಪ್ರೋಟೀನ್ ಏನಂದ್ರೆ ಹಾಲಿನ ಎಲ್ಲ ಫುಲ್ ಮಾಡಿ ಸ್ಯಾಚುರೇಷನ್ ಮಾಡಿದ್ರೆ ತೆಗ್ದಿರ್ತಾರೆ. ಸಿಂಪಲ್ ಅದ. ನೀವು ಪನ್ನೀರ್ ಹಂಗ ಮಾಡ್ತಿರಲ್ಲ ಮನ್ಯಾಗ. ಗೊತ್ತಾಗ್ಬಿಡ. ಆದ್ರೆ ಪನ್ನೀರ್ ದಿನ ಮಾಡಕ್ ಬರಂಗಿಲ್ಲ. ಹಂಗೆ ಹೇಳಿದಾನ. ಸುಮ್ಮ ಏನು ತಿನ್ನ ಅಂತಿ ಹಸಿರು ಗಿಸಿರು ಅದನ್ನೆಲ್ಲ ಒಂದು ಸ್ವಲ್ಪ ಚಂದ ಮೇಂಟೈನ್ ಮಾಡ್ಕೊಂಡು ಹೋಗ್ಲಿ. ಈಶಾ ಹೆಂಗಾರ ಮಾಡಿ ಕ್ರೇವಿಂಗ್ ಕಟ್ ಮಾಡೋದು ನಂಗೆ ಒಂದು 2-3 ಕ್ರೇವಿಂಗ್ ಅದಾವ. ಒಂದು ವಡಾಪಾವಿಂದ. ಅಲ್ಲ ಶುಗರ್ ಬಿಟ್ರೆ ಕ್ರೇವಿಂಗ್ ಕಡಿಮೆ ಆಗ್ತೈತೆ ಅಂತಾರೆ ಆ್ಯಕ್ಚುಲಿ. ಆಕತ್ತೆ ಅದ ಟಫ್ ಇರೋದು ಮೇನ್ ಕ್ರೇವಿಂಗ್ಸ್ ಬ್ರೋ. ಅದು ಬಾಡಿ ನಿಮ್ದು ಹ್ಯಾಬಿಟ್ಸ್ ಪ್ರಕಾರ ಅದು. ಒಬ್ರು ಏನು ಮಾಡ್ತಾರೆ ಸಂಜೆ ನೀವು ವಡಾ ತಿನ್ಬೇಕು, ಬೋಂಡಾ ತಿನ್ಬೇಕು, ಪ್ರಾಕ್ಟೀಸ್ ಬಿಡ್ರಿ. ಎಲ್ಲ ಈಗ ನನಗೆ ಮತ್ತೆ ಇದ್ದಿದ್ದಿಲ್ಲ ಇವಾಗ. ಈಗೆಲ್ಲ ಈಗೀಗ ಭಾಳ ಹತ್ತದ. ಹಿಂಗೇನು ಹಿಂಗೆ ಹೊಂಟುಗುಟ್ಲಿ ಸ್ವಲ್ಪ ಹಸ್ತಿ ಬಂದ್ರೆ ತಿಂದು ನಡಿ. ಒಂದು ಇರ್ತೈತಿ ಸ್ಟ್ರೆಸ್ ಈಟಿಂಗ್ ಇರ್ತೈತಿ. ಸ್ಟ್ರೆಸ್ ಈಟಿಂಗ್ ರಾತ್ರಿ ನಿದ್ದೆ ಆಗ್ಲಿ ಅಂದ್ರೆ ಕಾರ್ಟಿಸಾಲ್ ಪೈಕ್ ಆಗ್ತಾವ, ಡಾರ್ಕ್ ಸರ್ಕಲ್ಸ್ ಆಗಿ ಸ್ಟಾರ್ಟ್. ಅವಾಗ ಏನಾಕೈತಿ ಕ್ರೇವಿಂಗ್ಸ್ ಲೀಡ್ಸ್ ಟು ಕ್ರೇವಿಂಗ್ಸ್. ಹೌದೌದು. ಏನಾದ್ರೆ ಹೊಟ್ಟೆ ಸಾಕು ಸ್ಟಾರ್ಟ್ ಆಗೈತಿ ಅಂದ್ರೆ ನೀವು ಮಕ್ಕೊಂಡ ಟೈಮ್ನ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಬ್ರೋ ನಾವು ರಾತ್ರಿ ಎಡಿಟಿಂಗ್ ಕುಂತ ಅಂತೀವಿ ಮೊದಲು. ಈಗಲ್ಲ. ಈಗ ಇದು ಕೈ ಮುರಿದ ನಂಗೆ ಆ್ಯಕ್ಚುಲಿ ಡೈಟ್ ಕಂಟ್ರೋಲಿಗೆ ಬಂದೈತೆ. ಹೆಂಗೆ ನೋಡಿದ್ರೆ ಮೊದಲು ಕುಂತಂದು ಎಡಿಟಿಂಗ್ ಈಗ ಐಸ್ ಕ್ರೀಮ್ ಈ ಪೂರ ಮಾಡ್ಕೋ ತಿನ್ನು. ಇಲ್ಲಾಂದ್ರೆ ಇವು ಕೂಲ್ ಡ್ರಿಂಕ್ಸ್ ಇರ್ತಾವಲ್ಲ ಇವೇನವು ಏನದು ಪ್ಯಾಕೆಟ್ ಸ್ಟಿಂಗಲ್ಲೇ ಪೇಪರ್ ಬೋಟ್ ದಿನ ಪೇಪರ್ ಸ್ಟಾಕ್ ಇದ್ದು ನನ್ನ ಫ್ರಿಜ್ಜಾಗ. ಅವಾಗ ಬರೋದು ಕುಡ್ಕೊಂಡ್ಬಿಡುದು ಫುಲ್ ರಾತ್ರಿ ಹೆಚ್ಚರ. ಅಂದ್ರೆ ಅದು ಶುಗರ್ ಸ್ಪೈಕಿಗೆ ಹಂಗಾಗ್ಬಿಟ್ಟಿತ್ತು. 3 ತಿಂಗಳು ತಂದು ಐಸ್ ಕ್ರೀಮ್ ನಾನ್ ಸ್ಟಾಪ್ 3 ತಿಂಗಳು ಫುಲ್ ಫಕ್ಕಾಗ್ಬಿಟ್ಟಿತ್ತು. ಅಯ್ಯೋ ಬಿಟ್ಟನ. ಆಮೇಲೆ ಈಗೆಲ್ಲ ನಾರ್ಮಲ್ ಬಂದೈತಿ. ಈಗ ಬರೀ ದಿನಕ್ಕೆ 10 ವರ್ಷ ಅಷ್ಟೇ ಆಯ್ತು ನಮ್ದು. ಬ್ರೋ ನಾನೇನು ಬ್ರೋ ಜಿತ್ತ ಜಾಗದ ಎಕ್ಸಾಂಪಲ್ನ 120 ಕಿಲೋ ಇದ್ದೆ ನಮ್ಮ ಮುಂಚೆ. ಹೌದಾ? 120 ಕಿಲೋಸ್ನ ಹೆಂಗೈತೆ ರೌಂಡ್ ಪೂರ ಏನು ಹೆಂಗೆ ಬ್ರೋ? ಫೋಟೋ ಐತೆ ಹಾಕೋ ತೋರ್ಲಿ. ಈಗ ನಮಗಾರ ತೋರಿಸು. 120 ಕಿಲೋಸ್ ಐತಿ ಇದ್ದೆ ಅವಾಗ. ಅವಾಗ ನಾ ಗೋಬಿ ಮಂಚೂರಿ ತಿಂದು ಜಿಮ್ ಮಾಡ್ತಿದ್ದೆ ಬ್ರೋ. ಅವಾಗ ಹಂಗ ಸಿಗರೇಟ್ ಹೊಡ್ಕೊಂಡ್ ಮಾಡ್ರಿ? ಇಲ್ಲ ಮಾಡಿಲ್ಲ. ಸ್ಮೋಕಿಂಗ್ ಡ್ರಿಂಕಿಂಗ್ ಅದನ್ನು ಬರುತ್ತಾರೆ ಈಗ. ಅಲ್ಲಿ ಮಾಡ್ಬೋದು ಸ್ಮೋಕಿಂಗ್ ಡ್ರಿಂಕಿಂಗ್? ಇಲ್ಲ, ಸ್ಮೋಕಿಂಗ್ ಡ್ರಿಂಕಿಂಗ್ ಆ್ಯಕ್ಚುಲಿ ಅವಾಯ್ಡ್ ಮಾಡೋದು ಚಲೋ. ಬ್ಯಾಡ್. ದಾಟ್ಸ್ ಪಾಕೆಟ್ ಮೇಲೆ ಇರ್ತೈತಿ ಬ್ಯಾಡ್ ಅಂತ. ಅಲ್ಲ ಹಂಗೆ ಗೊತ್ತೈತೆ ನಮ್ಗೆ ರಾಂಗ್ ಅಂತ ಹೇಳಿ. ಬಟ್ ಬಾಡಿ ಮಾಡಂತಿದ್ರೆ ಸ್ವಲ್ಪ ಬೇಸಿಕ್ ಬಾಡಿ ಮಾಡಂದ್ರೆ ಮಾಡಬೇಕು ಬೇಡ? ಅನ್ಹೆಲ್ದಿ ಬ್ರೋ ಅದು. ಅಲ್ಲ ಜಿಮ್ ಮಾಡಕ್ಕೆ ಆಕತ್ತಾನೆ? ಇಲ್ಲ ಬಿಡಬೇಕು. ಮತ್ತೆ ಇವರು ಶಾರುಖ್ ಖಾನ್ ಮಾಡ್ತಾರಲ್ವಿ, ಅವ ಬೇರೆ ಹಾಕನ್ಲೆ. ಶಾರುಖ್ ಖಾನ್ ಅವ್ರದ್ದು ಅಂದ್ರೆ ಅವ್ನ ರಿಸೋರ್ಸ್ ಹಂಗದವಲ್ಲ, ಅವ್ನ ಜೊತೆ ದಿನ ತಿನ್ನ ಚಲೋ ಊಟ ಮಾಡ್ತಾನ. ಅದ್ರ ಜೊತೆ ಡೈಟ್ ರೇಷೋ ಜಾಸ್ತಿ ಐತವ. ಅವ್ನು ನೋಡಕ್ ಮಂದಿ 10 ಮಂದಿ ಇರ್ತಾರ ನೋಡಕ್. ಹಂಗೆ ತಿನ್ಪ ಅದ್ ಮಾಡಿ ಅಲ್ಲ ಅದನ್ನ ಹೇಳೋದೈತೆ ನನಗೆ. ನೀವು ಶಾರುಖ್ ಖಾನನ್ನ ಅವ್ರನ್ನ ನೋಡಿ ನಾವು ಮಾಡ್ತೇವಿ ಅನ್ಕೊಂಡ್ರೆ ಹೊಂಟ್ರ ಅವಂದು ಫುಡ್ ಕ್ವಾಲಿಟಿನೂ ಹಂಗಿರ್ತೈತಿ. ಅವ ತಿನ್ನೋದು ಎಲ್ಲ ಹೈ ರಿಚ್ ಪ್ರೋಟೀನ್ ಅಂಥವಾಗಿಂಥವೆಲ್ಲ ಕಡಿತಿರ್ತಾರೆ. ಅದ್ರ ತಕ್ಕಂಗೆ ಸ್ಮೋಕ್ ಮಾಡಿದ್ರೆ ಅದೇನೋ ಅನ್ಬೋದು. ಸುಮ್ಮನೆ ಇಲ್ಲೇ ಇಂಡಿಮೆಂಟ್ ಹೊಡೆದ ಎಗ್ ಪಫ್ ತಿಂದ ಇದೆ ಎಗ್ ಪ್ರೋಟೀನ್ ದಿಸ್ ಇಸ್ ನಾಟ್ ಲೈಫ್. ಇದೇನು ಗೊತ್ತಿದೆ, ನೀವು ಶಾರುಖ್ ಖಾನ್ ಅಷ್ಟು ಕೆಲಸ ಮಾಡ್ತಿರ್ಬೇಕು ಅಂಥವೆಲ್ಲ ಮಾಡ್ಬೇಕಂದ್ರೆ ನೀವು ಏನೂ ಮಾಡೋದಿಲ್ಲ. ಇಂಡಿಮೆಂಟ್ ಏನೋ ಅವ ಸಿಡಿಸ್ ಶರ್ವಾದ್ರೂ ಹಿಂದೆ ಮುಕ್ಳರಂಗೆ ಆಸ್ತಿ ಮಾಡ್ಯಾನವ. ಸೊ ಹಿಂದಿದ್ರು ಏನು ತ್ರಾಸ ಆಗಂಗಿಲ್ಲ. ಅವ ಸಿಡಿಸ್ ಶರ್ವಾದಂದ್ರೆ ಶರ್ವಾನ ಮನಿ ಅಲ್ಲ. ಅದೇ ಅಂದ್ರೆ ಯೂಶ್ವಲಿ ಅದ. ಈಗ ಒಬ್ಬೊಬ್ಬರು ಈಗ ಏನಂದ್ರೆ ಈಗ ಹಿಂದಿನ ದಿವಸ ಎಣ್ಣೆ ಹೊಡೆದ ಯಾರು ಬಿಡಂಗಿಲ್ಲ ಬಿಡ್ರಿ, ಹೊಡಿತಿರ್ತಾನೆ. ಸೊ ಹಿಂದಿನ ದಿವಸ ಎಣ್ಣೆ ಹೊಡೆದ್ರೆ ನೆಕ್ಸ್ಟ್ ಡೇ ಜಿಮ್ ಮಾಡೋದು ಪ್ರಿಫರೇಬಲ್ ಅಂದ್ರೆ ಸಜೆಸ್ಟ್ ಮಾಡ್ತಿರೋ ಇಲ್ಲೋ? ಸಜೆಸ್ಟ್ ಮಾಡಂತಾರ ಅವ್ರು ಆ್ಯಕ್ಚುಲಿ. ಹಂಗಿರ್ಬೋದು ಸಿಂಪಲ್. ಅದು ನೋಡ್ರಿ, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಎಲ್ಲ ನಂಬಾಗ್ಬಿಟ್ಟಿರ್ತಾವ. ಓಕೆ, ಮೇನ್ ಅದ ಜಿಮ್. ಮೇನ್ ಅದ ಜಿಮ್. ಈ ಹ್ಯಾಂಗ್ ಓವರ್ನಾಗ ಆಕ್ಸಿಡೆಂಟ್ ಆಗೋ ಭಾಳ ಚಾನ್ಸಸ್ ಭಾಳ. ಬ್ಲ್ಯಾಕ್ಔಟ್ ಆಗ್ಬಿಡ್ತಾರೆ ಒಮ್ಮೆ. ವೇಟ್ಸ್ ಎತ್ತಿರ್ತಾರಲ್ರಿ, ನರ್ವ್ಸ್ ಇದ್ರನ್ಯಾಗ ಬ್ಲಡ್ ಫ್ಲೋ ಕರೆಕ್ಟ್ ಇಲ್ಲ ಅಂದ್ರೆ ಬ್ಲ್ಯಾಕ್ಔಟ್ ಆಗ್ಬಿಡ್ತಾರೆ. ಇಂಜುರಿ ಮತ್ತೆ ಮಕ್ಕದ ಮೇಲೆ ಡಂಬಲ್ ಗಿಂಬಲ್ ಇಲ್ಲಿಗ ಏನು ಮಾಡ್ತಾರ,
ಗೊತ್ತಲ್ರಿ ನಿಮಗೆ ಕೊಡ್ದಾಗ ಹೆವಿ ಹೊಡ್ಯಾಕ್ ಬರ್ತಾರೆ ಹೊಡ್ಯಾಕ ಮತ್ತೆ ಇಂಜುರಿ ಆತಂದ್ರೆ ಅದು ನಮಗೂ ಬ್ಲೇಮ್, ಆಮೇಲೆ ಇದಕ್ಕೆ ಫಿಟ್ನೆಸ್ ಇಂಡಸ್ಟ್ರಿಗೆ ಬ್ಲೇಮ್ ಅದು. ಓ ಅದು ಆಮೇಲೆ ಈಗ ಎಷ್ಟೊಂದು ಜನ ಸುಮ್ಮನೆ ವರ್ಕೌಟ್ ಮಾಡ್ಕೊಂತ ಶಿಡೆ ಅಂತಾರಲ್ಲ, ಹೌದೌದು, ಅದು ಹೆವಿ ವರ್ಕೌಟಿಂದ ಆಗಂತೈತಿ, ಜಿಮ್ ಅವಾಯ್ಡ್ ಮಾಡ್ರಿ ಅಂತ ನಾನು ನಡಕ್ ಹತ್ತಿತ್ತು ಎದ್ದಿತ್ತು, ನೀವು ನೋಡಿರ್ಬೇಕಲ್ಲ. ಸೊ ಅದೇನದ ಅದ್ರ ಮೇಲೆ ನಿಮ್ಮ ಏನಂತೀರಿ ನೀವು? ಸಿಂಪಲ್ ಎಕ್ಸಾಂಪಲ್ ಕೊಡ್ತೇನೆ. ಅರ್ನಾಲ್ಡ್ ಇನ್ನೂ ಜೀವಂತದನ್ರಿ, ಅಂದ್ಬಿಡ್ರಿ. ಸೆಲ್ವೆಸ್ಟರ್ ಸ್ಟಾಲನ್ ಮನ್ ಇದ ಹೌದ್ರಿ, ಜೇಸನ್ ಸ್ಟಾಟಮ್ ಅದಾನ ಬಿಡ್ರಿ. ಎಷ್ಟು ಮಂದಿ ಕನ್ನಡ ಇಂಡಸ್ಟ್ರಿ ಇಲ್ರಿ, ಇಲ್ರಿ. ಮತ್ತು ಇನ್ನೊಬ್ಬರಿಗೆ ಅದಕ್ಕೆ ಇದಾಯ್ತು ಅಲ್ಲ, ಅದಕ್ಕೆ ಅವ್ರು ಹೊರಗೆ ಏನಾರ ಮಾಡ್ತಿರ್ಬೋದು, ಎನ್ಹಾನ್ಸ್ಮೆಂಟ್ ತೊಗೊಂತಿರ್ಬೋದು, ಇಲ್ಲಕಂದ್ರೆ ಇದು ಮಾಡ್ತಿರ್ಬೋದು, ಅಂದ್ರೆ ಆಲ್ಕೋಹಾಲ್ ಕನ್ಸಂಪ್ಷನ್, ಸ್ಮೋಕಿಂಗ್ ಕನ್ಸಂಪ್ಷನ್ ಜಾಸ್ತಿ ಇರ್ಬೋದು. ಜಿಮ್ನ ಬಂದು ಸತ್ತಾರ ಅಲ್ಲ ಅದ. ಈಗ ನಡಕ್ ಅದು ಒಮ್ಮಕ್ಲೆ ಡುಮ್ 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 ಅಂತ ಇದ್ದಿತ್ತಲ್ಲ. ಸೊ ನಾನಂತೂ ಜಿಮ್ ಹೋಗಿಲ್ ಬಿಡ್ರಿ. ನಂದು ಲೈಫ್ ಟೈಮ್ನಾಗ ನಾನು ಜಿಮ್ ಹೋಗಿದ್ದ 3 ದಿವಸ ಬೈ. 3 ದಿವಸ ಒಳಗೆ 1 ದಿವ್ಸ ನೋಡಕ್ ಹೋಗಿದ್ದೆ, 2 ದಿವಸ ಬ್ಯಾರೆದವ್ರು ಮಾಡೋದು ನೋಡಿ ಎದಿರಿ ಬಂದ್ಬಿಟ್ಟೆ ನಾನು. ಅಯ್ಯೋ ಸಡ್ ಹೊಡೆ ಅಂತಿದ್ರು. ಯಾರು ಇಲ್ಲೇ ಇಲ್ಲ ಪರ್ಸನಲ್ ಟ್ರೈನರ್ ಅಂತ, ಇಲ್ಲೇ ನಮ್ಮ ಮೋಣಿ ಕಡೆ ಒಂದಿತ್ತದ. ದುನ್ಯಾದ ಕಡಿತಿದ್ರೆ ತಮ್ಮ ಪ್ರಕಾರ ತಾವು ಹೊಡೆದು ಆಮೇಲೆ ಬಂದವಲ್ಲ ಬರೀ ಕೈ ಅಷ್ಟ, ಕೈ ಲೊಟ್ಟ ಕೈ ಹಿಂಗ ಇದೊಂದು ಟೈಟ್ ಹಾಫ್ ಸ್ಲೀವ್ ಶರ್ಟ್ ಹಾಕೊಂಡು. ಅದು ಎಷ್ಟೊಂದು ಜನಕ್ಕೆ ಅದ ಐತಿ, ಅವ್ರಿಗೆ ಹಂಗಿ ಟೈಟ್ ಆಗ್ಬೇಕು ಅಷ್ಟೇ. ದ ಬಾಡಿ ಅಂದ್ರೆ ಏನಂದ್ರೆ ಇದು ಅಗಲ್ ಕಾಣ್ಬೇಕು, ಆ್ಯಂಡ್ ಇವೆರಡು ಒಳಗೆ ಏನಾರ ಇಲ್ಲಿ ಅದು ಸಂಬಂಧ ಇಲ್ಲ, ಅಂಗಿ ಇಲ್ಲೇ ಹಿಂಗೆ ಮಾಡ್ಕೊಂತ ಬುಲೆಟ್ ಮೇಲೆ ಹೋಗ್ಬಿಟ್ರೆ ಮುಗೀತಂತೇಳಿ ಅವ್ರದ್ದು ಆಸೆ. ಸೊ ಅದು ಆ್ಯಕ್ಚುಲಿ ಹೆಲ್ದಿ ಅಲ್ಲ, ಸುಮ್ಮ ಹೈತ್ ಹುಯ್ತು ಕೆಲಸ ಅದ. ಕರೆಕ್ಟ್ ಬರೋದು ಅನ್ಹೆಲ್ದಿ ಆ್ಯಂಡ್ ಸಿಮೆಂಟ್ರಿ ವೈಸ್ ಇರಂಗಿಲ್ಲ ಬಾಡಿ, ಅದಷ್ಟು ಸಿಂಪಲ್. ಮತ್ತು ಇದು ಬ್ರೋ, ಪ್ರೀ ವರ್ಕೌಟಿಗೆ ಸ್ಯಾಡ್ ಸಾಂಗ್ ಬೇಕು ಅವ್ರ ಜನರಲ್ ಸಾಂಗ್? ಮೈ ಎಕ್ಸ್ಪೀರಿಯನ್ಸ್ ಬೇಕು ಬ್ರೋ, ಸ್ಯಾಡ್ ಸಾಂಗ್ ಆ್ಯಕ್ಚುಲಿ ನಮ್ಮ ಇಂಡಿಯನ್ ಜಿಮ್ ಇಷ್ಟ ಆಗೋದು ಗೊತ್ತದೆ, ಎಲ್ಲೂ ಹೊರಗೆ ಎಲ್ಲೂ ಆಗಲ್ಲ ಅಂತ ಬರೀ ಇಲ್ಲಷ್ಟೇ ಸ್ಯಾಡ್ ಸಾಂಗ್ ಹಚ್ತಾರೆ. ಚೆನ್ನ ಮೇರೆ ಎಲ್ಲ ಹಚ್ತಾರ. ನಮ್ಮ ಜಿಮ್ ನಮ್ಮ ರಾತ್ರಿ ಒಂದು ಬರ್ತಾನ್ರಿ, ಅವ್ನ ಸಂಬಂಧ ಅಂತದ ಅದಕ್ಕೆ ಆ ಟೈಮ್ ಬರ್ತಾನೆ ಒಬ್ಬನೇ ಇದ್ದಾಗ. ಸರ್ ಮೇರೆ ಕೋಯ್ ಸಾಂಗ್ ಹೋನೆ ಕಾಯ್, ಅದಕ್ಕೆ ನಾ ಈ ಟೈಮ ಬರ್ತೀನಿ, ದಯವಿಟ್ಟು ಡಿಸ್ಟರ್ಬ್ ಮಾಡಬೇಡ್ರಿ ಅಂತ ನಾವು ಫುಲ್ ಮೆಮರಿ ಒಳಗೆ ನೆನೆಸ್ಕೊಂಡು ಅಂತ ಜಗ್ಗುದದ್ನ ಬ್ರೋ. ಅದೇ ಭಾಳ ಮಾಡ್ತಾರ. ನೀವು ಸುಮ್ಮನೆ ಹೆಂಗೆ ಅನ್ಬೇಕು, ನಿಮ್ದೇ ಇಯರ್ಫೋನ್ ಹಾಕೊಂಡು ಕೇಳ್ಬಿಡ್ರಿ ಅನ್ನೋದು ಬೆಸ್ಟ್ ಅದ ಆ್ಯಕ್ಚುಲಿ. ಮಾಮೂಲಿ ಏನು ಮಾಡ್ತಾರೆ, ಜಿಮ್ಮಾಗ ಸಾಂಗ್ ಈ ಸಾಂಗ್ ಹಚ್ತಾರೆ ಅಂತೇಳಿ ಅವ್ರ ಸ್ವಂತ ಇಯರ್ಫೋನ್ ತೊಗೊಂಬರ್ತಾರೆ, ಅವ್ರಿಗೆ ಬೇಕಂತಂದು. ಇದು ಈ ಬಾಡಿ ಮಾಡ್ಕೊಳಕ್ಕೆ ಎಷ್ಟು ಟೈಮ್ ತಗೋಬೇಕಾಯ್ತು? 6 ವರ್ಷ. 6 ವರ್ಷ ಆಲ್ ಟೆಸ್ಟೆಡ್ ಅಥ್ಲೀಟ್ ನಾ. ಅಲ್ಲ ಬ್ರೋ, ಇದು ಈಗೀಗಾಗಿದ್ದು ಈಗ ಅಲ್ಲಿ ಈ ಟೈಪ್ ಬಾಡಿ ಬಂದು ಎಷ್ಟು ವರ್ಷ ಆಗ್ತಿದೆ? ಶೇಪ್ ಬಂದು ಒಂದು 2 ವರ್ಷ ಆದ್ವು. 2 ವರ್ಷ ಆಯ್ತು. ಅದಾದ್ಮೇಲೆ ಕಂಟಿನ್ಯೂ ಮಾಡ ಅಂತೀರಿ? ಇಲ್ಲ ಬ್ರೋ, ಹಂಗಿಲ್ಲ. ನಾ ಯೂನಿವರ್ಸಿಟಿ ಬ್ಲೂ ಆ್ಯಕ್ಚುಲಿ ಯೂನಿವರ್ಸಿಟಿ ಬ್ಲೂ ಪವರ್ ಲಿಫ್ಟರ್ ಇದ್ದೆ ಮುಂಚೆ. ಪವರ್ ಲಿಫ್ಟಿಂಗ್ಲಿಂತ ನಾನು ಇದಕ್ಕೆ ಬಂದೆ, ಮಾಡ್ಲಿಂಗ್ ಬಂದೆ, ಬೀಚ್ ಮಾಡಲ್ ಬಂದೆ. ಹಂಗಾಗಿ ಸ್ವಲ್ಪ ಮೇಂಟೈನ್ ಮಾಡಿದೆ. ಈಗ ಇದು ನರ್ವ್ಸ್ ನೋಡಿ ಹುಡುಗ ಟರ್ನ್ ಆನ್ ಆಗ್ತಾರ ಅಂತಾರಲ್ಲ, ಅದು ಟ್ರೂ ಆಕಾರ ಅವ್ರದ್ದು ಇದು ಅವ್ರದ್ದು ಬಯಾಲಜಿಕಲ್ ಬ್ರೋ. ನಿಮಗೆ ಎಷ್ಟು ಹಂಗೆ ನಿಮ್ಗೆ ರಿಸಲ್ಟ್ ಎಷ್ಟು ಬಂದವ ಅಂತ? ಭಾಳ ಬಂದವ. ಇನ್ಸ್ಟಾಗ್ರಾಮ್ನಾಗ ನಂದು ಏನ್ರ ಅಂದ್ರೆ ಮೆಸೇಜ್ ಮಾಡೋದು ಯಾರು ಕಮ್ಮಿ ಮಾಡಿದ್ರೆ ಇದೊಂದು ಹಾಕ್ತೇನೆ ಬ್ರೋ. ಅವ್ರು ಅಂತಿರ್ಬೇಕ, ಎಲ್ಲ ಹುಡುಗರು ಕೇಳ್ತಿರ್ಬೇಕು, ನಿಮ್ಮ ಮಕ್ಕ ಹಾಕಂಗಿಲ್ಲ ಸರ್ಟ್ ಬಿಟ್ ನರ್ವ್ಸ್ ರಿಸಲ್ಟ್ ಬಂದದ. ಹಂಗಾರ ಚಲೋ ಐತಿ. ರಿಸಲ್ಟ್ಸ್ ಅಂಡ್ ಡಿಎಮ್ಸ್ ಆಲ್ಸೋ. ಏನ್ ಮಾಡೋದು, ನಾಳೆ ಇಲ್ಲಿ ಕಟ್ಟೋದು ಕಟ್ಟಿ ಫೋಟೋ ಹಾಕೋದು, ನಾನು ಮಸಡಿ ಆಂಟಿ ಶಾಕ್ ಬಿಡುದು ಹಿಂಗಿಲ್ಲ, ಟೈಟ್ ಕಟ್ಟಿ ಹಾಕೋದಂಗೆ ಒಳಗೆ. ಹೌದು, ನಿಮ್ಗೆ ಸಲಾನಿಗಿಲ್ಲ ಹಚ್ಚೋದು ಈಸಿ ಆಗ್ಬಿಡ್ತದೆ, ಸಾಕು ಬಿಡ್ತಾರ. ಅಂದ್ರೆ ಈ ನೋವು ಬೇರೆ ಆ ನೋವು ಬೇರೆ ಅಂತ ಆ್ಯಕ್ಚುಲಿ. ಹೌದಾ, ಈ ನೋವು ಬೇರೆ, ಸಲೈನ್ ಹಾಕು ನರ್ವ್ ಬೇರೆ ಅಂತ ಎಲ್ಲ ಕಾಣಿಸ್ತಾವ ನೋಡ್ರಿ. ಎಲ್ಲಿ ಬೇಕಾದ್ರೆ ಹಿಂಗೆ ಒಗಿತಿರ್ಬೇಕಿ ನರ್ವ್ಸ್. ಬೇಕ್ರಿ ಅವ್ರು ನಾನು ನೋಡಿದ್ಮೇ ಇದು ಅಂತಾರ, ನಿಮ್ದು IV ಪ್ರಾಕ್ಟೀಸಿಗೆ ಬರ್ರಿ ನಮ್ದು ಹಾಸ್ಪಿಟಲ್ ಅಂತ ಹೋಗಿತಿರ್ಬೇಕು ಹಿಂಗೆ ಹಿಂಗೆ. ಮತ್ತೇನಂದ್ ಬ್ರೋ, ಇದು ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಬರೋಣ, ಹೇಳ್ಬೋದು, ಮಾತಾಡ್ಬೋದು. ಈಗ ಜಿಮ್ ಓಪನ್ ಮಾಡ್ತಾರಲ್ಲ ಎಲ್ಲರೂ, ಸೊ ಹೆಂಗೆ ರಫ್ ಕಾಸ್ಟಿಂಗ್ ಎಷ್ಟಾಗ್ಬೋದು ಬೇಸಿಕ್ ಜಿಮ್ಮಿಗೆ? ಜಿಮ್ ಸೆಟಪ್ಪಿಗೆ ರೀ ಸೆಟ್ ಅಂದ್ರೆ ಎಲ್ಲ ಪೂರ ಬಿಲ್ಟ್ ಮಾಡಿ ಒಡವರ ಏನು ಓಪನ್ ಮಾಡ್ತಾರಲ್ಲ ಜಿಮ್. ಈಗ ಹೊಸ ಜಿಮ್ ಸೆಟಪ್ ಮೇಲೆ ಹೆಂಗಂತಂದ್ರೆ ಕ್ವಾಲಿಟಿ ಆಫ್ ಮಷೀನ್ ಮೇಲೆ ಡಿಪೆಂಡ್ ರೀ. ಈಗ ನೋಡ್ರಿ, ನಿಮ್ದು 10,000 ಸ್ಕ್ವೇರ್ ಫೀಟ್ ಇಂದ ಐತಂದ್ರೆ 10,000 ಸ್ಕ್ವೇರ್ ಫೀಟ್ ನೀವು ಯಾವ ಮಷೀನ್ ಹಾಕತ್ತೀರಿ ಅಂದ್ರೆ ರಫ್ಲಿ ರಫ್ ಕಾಸ್ಟ್ ಎಷ್ಟಾಗ್ಬೋದು ಎಲ್ಲ ಅಂದ್ರೆ ಬೇಸಿಕ್ ಜಿಮ್? ಅರೌಂಡ್ 20-25 lakhs ಸ್ಟಾರ್ಟ್ ಬೇಸಿಕ್ ಸ್ಟಾರ್ಟ್. ಆಮೇಲೆ ಗೌರ್ಮೆಂಟಿಂದ ಇವನು ಅದಾವಲ್ಲ, ಈಗ ಜಿಮ್ ಹಾಕಂತ ಈಗ ಸಬ್ಸಿಡಿ ಐತಿ, 10 ಲಕ್ಷ ರೂಪಾಯಿ ಮಟ್ಟ ಏನೋ ಸಬ್ಸಿಡಿ ಕೊಡ್ತಾರೆ. ಅದ್ರ ಸಂಬಂಧ ದುನಿಯಾ ಜಿಮ್ಸ್ ಓಪನ್ ಆದವು. ಅದು ನಿಲ್ಲಿಲ್ಲ ಅವು
ಅಫ್ಕೋರ್ಸ್ ಒಂದು ಸರ್ವೈ ಮಾಡ್ಕೊಳಕ್ಕೂ ಬೇಕಲ್ಲ. ಮೇನ್ ಕ್ವಶನ್ ಅದೇ ಬ್ರೋ. ನಂಗೆ ಅಂದ್ರೆ ನಾನು ಹಾಕ್ಬೇಕು ಮಾಡಿದ್ದೆ ಅವಾಗ. ಮೇನ್ ಕ್ವಶನ್ ಇದಕ್ಕಂದ್ರೆ ಎಲ್ಲ ಜಿಮ್ ಬಂದಾಗ್ಬಿಡ್ತಾವೆ, ಓಪನ್ ಆಗ್ತಾವೆ 1 year ಬಂದಾಕೋ ಅಂದ್ರೆ ರೀಸನ್ ಏನು ಎದಕ್ಕೆ ಬಂದಾಗಂತಾವ ಬ್ರೋ? ಮೇನ್ ಅಂದ್ರೆ ಜಿಮ್ ಎದುರ ಬರ್ತದೆ, ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಒಳಗೆ ಬರ್ತದೆ. ಹಾಸ್ಪಿಟಾಲಿಟಿ ಸರ್ವಿಸ್. ಹೌದು. ಈಗ ನೀವು ಕ್ಲೈಂಟ್ ಬಂದಾರ ಅದನ್ನ ಮಾಡ್ರಿ ಇದನ್ನ ಮಾಡ್ರಿ ಅನ್ನ ಬರಂಗಿಲ್ಲ. ನೀವು ಹಾಸ್ಪಿಟಲ್ ನೀವು ಸರ್ವಿಸ್ ಕೊಡ್ಬೇಕು ಅವ್ರಿಗೆ, ಕ್ಲೈಂಟಿಗೆ ಹ್ಯಾಪಿ ಇಡ್ಬೇಕು. ಅಂದ್ರೆ ಕ್ಲೈಂಟಿಗೆ ನಂದು ಸಿಂಪಲ್ ಮೋಟೋ ಅಂತಂದ್ರೆ ನಂದು ಬ್ರೋ ಐ ಆಮ್ ಪ್ರೌಡ್ಲಿ ಸೇಯಿಂಗ್ ನಾನು ಮಸ್ತ್ ಹೋಗ್ತಿದ್ದೆ ಜಿಮ್. ಐ ಕ್ಯಾನ್ ಸರ್ವೈವ್ ಎನಿವೇರ್. 1 point. ಎದಕ್ಕಂದ್ರೆ ಬ್ರೋ ನಂದು ಹೆಂಗೆ ಟ್ರೈನಿಂಗ್ ಮೋಟೋ ಅಂತಂದ್ರೆ ಕ್ಲೈಂಟ್ ನಾಳೆನೂ ಬರ್ಬೇಕು. ಈಗ ಒಮ್ಮೆಗೆ ದಬ್ಬಾಸ್ ಲೆಗ್ಸ್ ಓಡಿಸಿ ಓಡಿಸಿ ನಾಳೆ ಬರ್ಲಾರ್ದ ಮಾಡ್ಬಾರ್ದು. ಅವಂಗ ನಾ ಜಿಮ್ಮಿಗೆ ಫಸ್ಟ್ ಜಿಮ್ ಜೋಡಿ ಲವ್ ಮಾಡಕ್ ಟ್ರೈ ಮಾಡಿದೆ. ಜಿಮ್ ಕೆ ಸಾಥ್ ಪ್ಯಾರ್ ಹೋನೆ ಕೌಸ್ಕೋ ಜಿಮ್ ಸೆಟ್ ಆಗೋ ಆಲ್ಮೋಸ್ಟ್ 2 months ಬೇಕು. ಜಿಮ್ ಜೋಡಿ ಬರ್ಬೇಕು. ಜಿಮ್ ಜೋಡಿ ಸ್ವಲ್ಪ ಲವ್ ಆತಂದ್ರೆ ಆಮೇಲೆ ಇವ್ರ ಜೊತೆ ಲವ್ ಆಗುತ್ತೆ, ತ್ರಾಸ ಅಲ್ಲ ಅದು. ಸಿಂಪಲ್ ಇದು ಇಲ್ಲ ಆಕ್ಚುಲಿ ಫ್ಯಾಕ್ಟ್ ಬರ್ಕೊಂಬಂದೆ. ಮಷೀನ್ ಮೇಲೆ ಅಷ್ಟೇ ಬ್ರೋ, ವಾಟ್ ಕೈಂಡ್ ಆಫ್ ಸರ್ವಿಸ್ ಯು ಆರ್ ಗಿವಿಂಗ್ ಅದು ಭಾಳ ಡಿಪೆಂಡೆಂಟ್. ಆಮೇಲೆ ಹೌದು ಅದು ಅಂದ್ರೆ ಹೆಂಗೆ ಯಾವ ಟೈಪ್ ವರ್ಕೌಟ್ ಮಾಡಿಸ್ತಾರ ನೀನ್ ಅಲ್ಲಿ ವಾತಾವರಣದ ಮೇಲೆ ಎನ್ವೈರನ್ಮೆಂಟ್ ಮೇನ್ ಆಗ್ತೈತಿ. ಅಂದ್ರೆ ಹೆಂಗ್ ಗೊತ್ತಾನ, ಐದರ್ ನೀ ಎಕ್ಸ್ಟ್ರೀಮ್ ಮೋಟಿವೇಟೆಡ್ ಇರ್ಬೇಕು, ಬ್ರೇಕಪ್ ಜಸ್ಟ್ ಆಗಿರ್ಬೇಕು, ಫ್ರೆಶ್ ಬ್ರೇಕಪ್ ಆಗಿರ್ಬೇಕು ಅದೇ. ಇಲ್ಲ ನೀನು ನಾರ್ಮಲ್ ಜಿಮ್ ಹೊಂಟಿ ಅಂದ್ರೆ ಎನ್ವೈರನ್ಮೆಂಟ್ ಚಲೋ ಇರ್ಬೇಕಿಲ್ಲ ಅಂದ್ರೆ ಈಗ ನಮ್ಮಂಥವ್ರಿಗೆ ನಮ್ಗೆ ಏನು ಮೋಟಿವೇಶನ್ ಇಲ್ಲ ಬೈ. ನಾ ಜಿಮ್ಮಿಗೆ ಎದಕ್ಕೆ ಬಲ್ಲಿ ನನ್ನ ಬಾಡಿನೂ ದಪ್ಪ ಆಗೋಲ್ದು, ನಾರ್ಮಲ್ ಐತಿ ಎಲ್ಲ ಐತಿ. ಈಗ ನಮ್ಮಂಥವ್ರು ಬರ್ಬೇಕಂದ್ರೆ ಒಂದು ಏನು ಚಲೋ ಹಾಸ್ಪಿಟಾಲಿಟಿ ಇದ್ದಾಗ. ಇನ್ನೊಂದು ಬ್ರೋ ಅವಾಗ ಟ್ರೈನರ್ಸ್ ಇದನ್ನೇ ಬರ್ತಾರೆ, ಆಕ್ಷನ್ನೇ ಬರ್ತಾರೆ. ಏನಂತಂದ್ರೆ ನಿಮಗೆ ಹೇಳ್ಬೇಕು ನಾವು. ಈಗ ನೀವು ವರ್ಕೌಟ್ ನೋಡ್ರಿ, ಈಗ ನೀವು ಜಿಮ್ ಬಂದ್ರಿ ವರ್ಕೌಟ್ ಮಾಡಿ ಡಿಸೈನ್ ಮಾಡಿ ಕೊಡೋದಲ್ಲ, ವರ್ಕೌಟ್ ಕುಂತು ಡಿಸ್ಕಸ್ ಮಾಡ್ಬೇಕು. ಅಂದ್ರೆ ಅವ್ಗೆ ಐಡಿಯಾ ಗೊತ್ತಾಗ್ತೈತಿ ವರ್ಕೌಟ್ ಮಾಡಿದ್ರೆ ಏನಾಗ್ತೈತಿ, ನನ್ನ ಬಾಡಿ ಅಂದ್ರೆ ಏನಾಗ್ತೈತಿ, ನಾ ಏನು ತಪ್ಪು ಮಾಡತ್ತೀನಿ, ಅವ್ಗೆ ಅವೇರ್ನೆಸ್ ಕೊಡು. ಸಿಂಪಲ್ ಟ್ರೈನರ್ಸಿನ ಜಾಬ್ ಏನೋ ಅವೇರ್ನೆಸ್ ಕೊಡೋದಷ್ಟೇ. ಮತ್ತೆ ಇದು ಬ್ರೋ ಜುಂಬಾ ಜುಂಬಾ ಟ್ರೈನರ್ಸ್ ನೀವು ಜುಂಬಾ ನೀವು ಮಾಡ್ತೀರನೇ ಕಲ್ಸಿರೋರು ಏನ್ರ ಇಲ್ಲ? ಜುಂಬಾ ಸಂಬಂಧ ಇಲ್ಲ. ಜುಂಬಾ ಆದ್ರೆ ನಾ ಮಾಡೇನ್ರಿ, ಜುಂಬಾ ಮಾಡೇನಿ. ಸೊ ನಂಗೆ ಏನು ಇಷ್ಟ ಅಂದ್ರೆ ಜುಂಬಾ ಅಂತಾರೆ ಅವ್ರು ಟ್ರೈನರ್ ಇರ್ತಾರಲ್ಲ, ಅವ್ರ ತಲೆ ಹೆಂಗೆ ಅವ್ರು ಫಾಸ್ಟ್ ಮಾಡ್ತಾರ ಅಂದ್ರೆ ಎಲ್ಲರೂ ಫಾಸ್ಟ್ ಮಾಡ್ತಾರ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಬ್ರೋ ಏನು ಮಾಡಕ್ಕೆ ಬರಂಗಿಲ್ಲ ನಮಗೆ, ಸಾಕು ಸುಕ್ ಜುಂಬಾ ಇಸ್ ನಥಿಂಗ್ ಬಟ್ ಡಾನ್ಸ್ ಕ್ಲಾಸ್ ಇದ್ದಂಗೆ. ಇಲ್ಲ ಜುಂಬಾನ ಏನಕ್ಕ ಸರ್ಟನ್ ಮೂಮೆಂಟ್ಸ್ ಇರ್ತಾವೆ, ಬಾಡಿ ಮೂಮೆಂಟ್ಸ್ ಆ ಪ್ರಕಾರ. ಈಗ ನೋಡ್ರಿ ಶೋಲ್ಡರ್ ಮೂಮೆಂಟ್ಸ್ ಇರಲಿ. ಬಟ್ ವಾಟ್ ಇಸ್ ಅಂದ್ರೆ ಈಗ ಜಿಮ್ ಅಂದ್ರೆ ಬಾಡಿ ಮಾಡ್ಕೊಳಕಾತ. ಜುಂಬಾ ಏನು ಪರ್ಪಸ್ ಏನು ಜುಂಬಾದು? ಜುಂಬಾ ಟೋನಿಂಗ್ ಪರ್ಪಸ್, ಟೋನಿಂಗ್ ಬಾಡಿ ಟೋನಿಂಗ್ ಮೇಜರ್ಲಿ ಗರ್ಲ್ಸ್. ಬಟ್ ಡ್ಯಾನ್ಸ್ ಇಸ್ ಡಿಫ್ರೆಂಟ್. ಡ್ಯಾನ್ಸ್ ನೋಡ್ರಿ ಫ್ಲೆಕ್ಸಿಬಿಲಿಟಿ ಎಲ್ಲ ಬರ್ತವೆ. ಜುಂಬಾನ ಹಂಗಿಲ್ಲ. ಜುಂಬಾನ ನೀವು ವರ್ಕೌಟ್ಸ್ ಇರ್ತಾವ ಮತ್ತು ಅದ್ರಾಗ ವರ್ಕೌಟ್ಸ್ ಇನ್ ವಾಟ್ ಇಸ್ ಜುಂಬಾ ಅಂದ್ರೆ ಮ್ಯೂಸಿಕ್ ಇರೋದ್ರಿಂದ ಮ್ಯೂಸಿಕ್ ವಾಯ್ಸ್ ಹೋಗ್ತದೆ. ಈಗ ಒಬ್ಬೊಬ್ಬರು ತಲೆಗೆ ಏನಿರ್ತೈತಿ, ಜುಂಬಾ ಕಲ್ತು ಅದ್ರ ಜೊತೆಗೆ ಡ್ಯಾನ್ಸ್ ಕಲ್ತು ಡ್ಯಾನ್ಸ್ ಡ್ಯಾನ್ಸಿಗೆ ಹೋಗೋಣ ಆಗಂಗಿಲ್ಲ. ಅದು ಡ್ಯಾನ್ಸ್ ಇಂಡಿಯಾ ಡ್ಯಾನ್ಸಿಗೆ ಏನು ಆಗಂಗಿಲ್ಲ. ಅವ್ರಿಗೆ ಗೊತ್ತಾಗ್ಬಿಡ, ಜಡ್ಜ್ ಕುಂತವ್ರಿಗೆ ಗೊತ್ತಾಗ್ಬಿಡ ಬಾಲ್ ಮೇಲೆ ತಿರುಗಿದ್ನೆ ಅದು ಮಾಡಿದ್ನೆ ಅಂತ. ಆಮೇಲೆ ಇದು ಯೂಶ್ವಲಿ ಈಗ ಇನ್ನೊಂದು ಈಗ ಟಚ್ ಕೊಡು ಅಂತಿರ್ತಾರಲ್ಲ. ಸೊ ನಿಮಗೆ ಟಚ್ ಕೊಟ್ಟು ನಿಮಗೆ ಜಾಸ್ತಿ ಅವ್ರು ಟಚ್ ಕೊಡೋಂಗೆ ಯಾವ ಥರ ಆಗ್ಯಾವನು ಹುಡುಗರು? ಹುಡುಗಿರದಲ್ಲ, ಹುಡುಗರು ಸಡನ್ ನೀವು ಟಚ್ ಕೊಟ್ಕೊಂತ ಅವ್ರ ನಿಮ್ಗೆ ಟಚ್ ಕೊಡಕ್ಕೆ ನಿಂತಿದ್ದು ಅಂತ ಯಾವ್ದಾರ ಹುಡುಗರು ಬಂದಿಲ್ಲ ನಿಮಗೆ? ಒಬ್ರು ಬಂದಾರ್ರಿ ಹಂಗೆ ನೋಡಿದ್ರೆ. ಒಂದ್ಸತಿ ಹಂಗಂದ್ರೆ ಟ್ರೈನರ್ಸ್ ಇಂದ ಮೈ ನುಗ್ಗಾಬಿಟ್ಟಿರ್ತಿದ್ರು ಅವ್ರಿಗೆ ಕೊಟ್ಟು ಅವ್ರು ಹೊಡೆಯೋ ಕೆಪಾಸಿಟಿ ಇರಂಗಿಲ್ಲ, ಅದ್ರ ಮಾತು ಕೇಳಂಗಿಲ್ಲ ಅವ್ರು ಹೇಳಿ. ಅದಕ್ಕೆ ಏನ್ ಮಾಡ್ತಾನೆ ಲಾಸ್ಟ್ ಎಂಡ್ ಆಫ್ ದ ಡೇ ಟ್ರೈನರ್ ಏನ್ ಮಾಡ್ಬಿಡ್ತಾನೆ, ಕೊಡಂಗಿಲ್ಲ ಟಚ್, ಅವ್ನ ಜೋಡಿ ಹೊಂಟ್ಬಿಡ್ತಾನೆ. ಹಂಗೆ ಟಚ್ ಅಲ್ವೇ ನಾ ಅಂದಿದ್ದು, ನೀವು ನಿಮ್ಮ ಬಾಡಿ ನೋಡಿ ಹಿಂಗೆ ನೋಡಿರ್ತಾನ ನಾವ, ಅವಾಗ ಈ ಟಚ್ಗಿಂತ ನಾನೇ ಟಚ್ ಮಾಡ್ತೇನೆ ಅಂತ ಏನೋ ಟಚ್ ಆಗಿದ್ದು ಬಟ್ ನಾವು ಏನಾಗಬೇಕು ಗೊತ್ತಾಗಬೇಕು ನಮಗೆ, ಗೊತ್ತಾಗಬೇಕು ಆಗೈತಿ. ನೀವು ಅಂತ ಮಾಡಿ ಅಲ್ಲ, ಒಬ್ಬೊಬ್ರು ನಾರ್ಮಲಿ ಅಪ್ರೋಚ್ ಆಗ್ಯಾರ ಹಿಂಗೆ ಹುಡುಗರು ಅಂದ್ರೆ ಲೈಕ್ ಹಿಂಗೆ ಆರ್ ಯು ಇಂಟು ಬಾಯ್ಸ್ ಅವ್ರು ಹಿಂಗೆ ಅಪ್ರೋಚ್ ಆಗ್ಯಾರ. ಇಲ್ಲಲ್ರಿ ನಾ ಗೋವಾನೇ ಆಗ್ಯಾರ. ಯಾಕಂದ್ರೆ ಇಲ್ಲ ಎಕ್ಸ್ಪೋಜರ್ ಇಲ್ಲ ಇನ್ನು ಹುಬ್ಳಿ ಒಳಗೆ. ಗೋವಾನಾಗ ಐತಿ. ಗೋವಾನಾಗ ಯಾಕಂದ್ರೆ ಏನು ಜನರಲ್ ಅಂತ ತಿಳ್ಕೊಂತಾರ, ಇಲ್ಲ ಸ್ವಲ್ಪ ಆಫೆನ್ಸ್ ಅಂತ ತಿಳ್ಕೊಂತಾರ. ಬೆಂಗಳೂರಿನಾಗ ಹೋಯ್ತು ಬೈ, ಕಾಮನಬಿಲ್ಲು ಹುಡುಗರು ಗೊತ್ತಿಲ್ಲ ನಂಗೆ ಅದಕ್ಕಂತ. ಏನೋ ಹಾಕ ಅಂತ ಓನ್ಲಿ ಫ್ರೆಂಡ್ಸ್ ತೆಗಿಲಿ ಹುಡುಗರು ಸಂಬಂಧ ಬರ್ತಾರೆ. ಆದ್ರೆ ಅವ್ರು ಚಲೋ ತಂಗ ಕೇಳ್ತಾರೆ. ಅವ್ರು ಹಿಂಗೆ ಬಂದು ಸುಮ್ಕೆ ಹಿಂಗೆ ಏನು ಇದು ಮಾಡಂಗಲ್ಲ, ಬಂದು ಕೇಳ್ತಾರೆ. ಅಂದ್ರೆ ನೀ ಹುಡುಗರು ಅರಿಯುಂಟು ಗೈಸ್ ಅಂತ ಕೇಳ್ತಾರೆ DM ಗೇಮ್ ಒಳಗೆ. ನೋ ಬ್ರೋ ಅಂದ್ಕೂಳೆ ಸುಮ್ಕೆ ಅವ್ರು ಇಲ್ಲ, ಮೇ ಬಿ ನೀವು ಹುಡುಗಿ ಕಣಂಗೆ ಕಾಣ್ತಿರ್ಬೋದು ಅವರಿಗೆ, ಅದು ಇರ್ಬೋದು. ಅದಲ್ಲ ಸುಮಿತ್ ನಿನ್ನ ಕೇಳ್ರೆ ಯಾರು ಅರಿಯುಂಟು ಗೈಸ್ ಅಂತೇಳಿ ಹಂಗೆ ಎತ್ತೋನ ಬಿಡ್ತಾರೆ. ಆಯ್ ಕೇಳ್ಯಾರ ಚಿನ್ನ ಕೂರಳಿ ಭಾರಿ ಐತ್ ನೋಡ್ರಿ. ಸುಮಿತ್ನ ಮಾಡ್ಬೇಕು ಈಗ ಬಲತ್ ಬುಲಿ ಮಾಡೋದಂತ ಅವ್ನು. ಇದು ಫ್ಯಾಕ್ಟ್ ಐತ್ ಬ್ರೋ. ಇದು ನಿಂಗೆ ಗೊತ್ತಿಲ್ಲ ಅಷ್ಟೇ ಹೇಳ್ರಿ ಬರೀ ಕುಂಡಿ ಮಸಾಲ. ಕುಂಡಿ ಅಂದ್ರೆ ಏನಂತ ಗ್ಲೂಟ್ಸ್ ಅಂತಾರೆ. ಸೊ ಕುಂಡಿ ಮಸಾಲ ಇಸ್ ದ ಸ್ಟ್ರಾಂಗೆಸ್ಟ್ ಅಂತ ಫುಲ್ ಬಾಡಿ ಒಳಗೆ. ಇಲ್ಲ ಹಂಗಿರಂಗಿಲ್ಲ ಬ್ರೋ. ಅದು ಫಿಮೇಲ್ನಾಗ ದಟ್ಸ್ ಅ ಡಾಮಿನೇಟಿಂಗ್ ಮಸಲ್.
ಫೀಮೇಲ್ ಮೇಲ್ ಒಳಗೆ ಹೆಂಗ್ರಿ ಶೋಲ್ಡರ್ ಇರ್ತೈತಿ, ಆರ್ಮ್ಸ್ ಇರ್ತೈತಿ ಡಾಮಿನೇಟಿಂಗ್, ಫಿಮೇಲ್ ಲೋವರ್ ಬಾಡಿ ಡಾಮಿನೇಟಿಂಗ್ ಇರ್ತೈತಿ. ಹಂಗಲ್ಲ, ಇದು ಒಂದು ನಾ ಹೆಂಗೆ ಚೆಕ್ ಮಾಡೋದು ಈಗ ಪಾಡ್ಕಾಸ್ಟ್ ಸಂಬಂಧ ಅದು ಬರ್ದಿರ್ತದೆ ಸ್ಟ್ರಾಂಗೆಸ್ಟ್ ಅಂದ್ರೆ ಫ್ಯಾಕ್ಟ್ ಐತೆ ಅಂದ್ರೆ ನಾ ಏನು ಹೇಳ ನೆಟ್ ಹೋಗೈತಿ ಅಂದ್ರೆ ವೀಕೆಸ್ಟ್ ಅನ್ಸೋದು ಹಂಗಂದ್ರೆ ಸಾಮಾನು ಸಾಮಾನು ಫ್ಯಾಕ್ಟ್ ಐತಿ, ಸಾಮಾನ್ಯದ ಐತಿ ಅದಕ್ಕೆ ಟ್ರೈನಿಂಗ್ ಬರಂಗಿದ್ರೆ ಸಾಮಾನ್ಯ. ಅಲ್ಲ ಈಗ ನಂದು ಆ್ಯಕ್ಚುಲಿ ಸ್ಮಾಲ್ ಇದು ಅದಾವ ಆ್ಯಸ್ ಸ್ಮಾಲ್ ಕುಂಡಿ ನನ್ನ ದೊಡ್ಡದು ಮಾಡ್ಕೋಬೋದು ನಾವು ಮಾಡೋದು ಬ್ರೋ. ಅದಕ್ಕೆ ನಂದು ಅದೇ ಪ್ರಾಬ್ಲಮ್ ಐತೆ. ಎಲ್ಲರೂ ನಂಗೆ ಸಪಾಟ್ ಲಕ್ಷ್ಮಣ ಅಂತ ಕರೀತಾರೆ. ಸಪಾಟ್ ಲಕ್ಷ್ಮಣ ಅಂತ ಕರೀತಾರೆ. ಸಪಾಟ್ ಓ ಹಂಗ ಸಪಾಟ್ ಐತದ ಬ್ರೋ. ಏನು ಮಾಡೋ ಬರಂಗಿಲ್ಲ ಬ್ರೋ, ಅವ್ರಿಗೆ ಆರ್ಮ್ಸ್ ದೊಡ್ಡ ಇರ್ತಾವೆ. ಹಂಗೆ ಆದ್ರೂ ಮಾಡ್ಕೋಬೋದು ದೊಡ್ಡದು. ನೀವು ಮಾಡ್ಕೊಂಡ್ರಿ? ಇಲ್ಲ, ಟ್ರೈ ಮಾಡಿದೆ, ಅದು ಗಿವ್ ಅಪ್ ಕೊಟ್ಟೇನೆ ಅಷ್ಟೇ. ಹೌದಾ? ನಾನು ಮಾಡೋದೈತೆ ಬೈ. ಕುಂತ್ರು ಒಂದು ಅಂತಸ್ ಮೇಲೆ ಕುಂತಂಗೆ ಹೋಗ ನಾ ಇಲ್ಲಿ ಇದು ಇಲ್ಲಿಗೆ ಬರ್ಬೇಕು ನಾನು ಸಟ್ ಒಂದು ಕುಂಡಿ ಹಿಂಗೆ ಮಸ್ತ್ ದೊಡ್ಡದು ಮಾಡ್ತಾನೆ ಸುಮಿತ. ನೀ ಒಂದು ಬಾಡಿದಾಗ ಒಂದು ಪಾರ್ಟ್ ಐತಿ ವಿಚ್ ಹ್ಯಾಸ್ ನೋ ಬೋನ್ ಬಟ್ ಫ್ರಾಕ್ಚರ್ ಆಕತಿ. ಅದೇ ವೀಕೆಸ್ಟ್ ಬೋನ್ ಅದ, ವೀಕೆಸ್ಟ್ ಮಸಲ್ ಅನ್ಬೋದು, ವೀಕೆಸ್ಟ್ ಬೋನ್. ಇದನ್ನ ಆ್ಯಕ್ಚುಲಿ ಬೋನ ಇದೆ, ಸಾಫ್ಟ್ ಬೋನ್ ಕಿವಿ. ಇಲ್ಲ ಇದು ಬೋನ್ಲೆಸ್, ಅದು ಫ್ರಾಕ್ಚರ್ ಆಗೋದು. ಬೋನ್ಲೆಸ್ ಇದ್ರು ಹೌದಾ? ಅದು ಆಗಲೇ ಅದು ಕೇಳಿದೈತೆ. ಹೌದಾ ಬ್ರೋ? ನಾರ್ಮಲಿ ಭಾಳ ಕ್ವಶನ್ ಐತಿ ಇದು. ಬಾಮ್ದು ಹುಡುಗರು ಕೇಳ್ಯಾರ, ಮಾಸ್ಟರ್ಬೇಷನ್ ಮಾಡ್ತಾರೆ ಎಲ್ಲರೂ ಹುಡುಗರು, ಈ ಹೆಂಗ್ರು ಮುಕ್ಳರ್ ಮಾಡಂತಾರ ಎಲ್ಲರೂ. ಸೊ ಅದು ಎಫೆಕ್ಟ್ ಆಕತ್ತೋ ಹೆಂಗ ಜಿಮ್ ಆಗತ್ತೆ ಬಾಡಿ ಗೇನಿಗೆ? ಅದೇನು ವೀಕ್ನೆಸ್ ಆಕತ್ತೋ ಅವ್ರ ಏನು ಆಕತ್ತೆ? ಸಿಂಪಲ್ ಅದೇನೆ, ಸ್ಪರ್ಮ್ ಟ್ಯಾಂಕ್ ಇರ್ತೈತೆ ಬಾಡಿ. ಓಕೆ, ಅದೀಗ ನಾವು ನಾರ್ಮಲಿ ಈಗ ಮಾಸ್ಟರ್ಬೇಷನ್ ಮಾಡಲಿಲ್ಲ ಅಂತಂದ್ರು ನಮ್ದು ಈಗ ಬಾಯ್ಸ್ ನೈಟ್ ಫಾಲ್ ಅಲ್ಲಿ ಅವೆಲ್ಲ ಆಗ್ತಿರ್ತಾವೆ. ಬಟ್ ಯು ಶುಡ್ ನಾಟ್ ಫೋರ್ಸ್ ಅಂತ. ಆಮೇಲೆ ಹ್ಯೂಮನ್ ನಮ್ಮ ಟೆಂಡೆನ್ಸಿ ಅದು, ಮೇಲಿನ ಟೆಂಡೆನ್ಸಿ. ಬಟ್ ಸಮ್ ಹುಡುಗರು ಏನ್ ಮಾಡ್ಬಿಟ್ಟಿರ್ತಾನೆ, ಸ್ಟ್ರೆಸ್ನ ಬಂದು ಇಲ್ಲಿಕಂದು ಡೋಪಮಿನ್ ಸಂಬಂಧ ಅಂತ ಡೈಲಿ ಮಾಡಕ್ ಸ್ಟಾರ್ಟ್. ಹಂಗೆ ಸ್ಪರ್ಮ್ ಕೌಂಟ್ ಹೊಡ್ತಾ ಬಿತ್ತಂದ್ರೆ ಟೆಸ್ಟೋಸ್ಟೆರಾನ್ ಲೆವೆಲ್ ಡ್ರಾಪ್ ಆಗ್ಬಿಡುತ್ತೆ. ಅವಾಗ ಮಸಲ್ ಇಂದ ರಿಕವರಿ ಇರಂಗಿಲ್ಲ, ಡ್ರಾಪ್ ಹಾಕೊಂತ ಹೋಗ್ತೈತಿ. ಎವ್ರಿ ಟೈಮ್ ಟೈರ್ಡ್ ಫೀಲ್ ಆಗ್ತೀರಿ. ಅದು ಗೊತ್ತು ಅದು ಬ್ರೋ. ನಾ ಹೆಂಗೆ ಕೇಳ್ತೆ ಅಂದ್ರೆ ಅದು ಜಿಮ್ಮಿಗೆ ಪ್ರಾಬ್ಲಮ್ ಆಗತ್ತೆ. ಇದು ಮಾಡಂತಾರ ಮಾಸ್ಟರ್ಬೇಷನ್ ಮಾಡಿದ್ರೆ ಜಿಮ್ಮಿಗೆ ಏನು ಶೋ ಆಗಲೇ ಇದ್ರದ್ದು ಇಂಜೆಕ್ಷನ್ ಇಂದ ಏನಂದ್ರೆ ಟೆಸ್ಟೋಸ್ಟೆರಾನ್ ಲೆವೆಲ್ ಇದ್ರೆ ನಿನ್ನ ಮಸಲ್ ಗೇನ್ ಮೇಜರ್ ಕಂಪೌಂಡ್ ಬ್ರೋ ಮಸಲ್ ಗ್ರೋತ್. ಈಗ ಟೆಸ್ಟೋಸ್ಟೆರಾನ್ ನಂದು ಹೆಂಗ ನಂದಂತಲ್ಲ ಈಗ ಹೆಂಗಾಗಿತ್ತು ಬ್ರೋ, ಈ ನಂದಂತಲ್ಲ ಅಂತ ಅವ ತೆಳುಗುಳ್ದಿದ್ದ ಮೆಟಬಾಲಿಸಮ್ ಅಲ್ಲ ಬೈ, ಅವ ತೆಳುಗುಳ್ದ ಮೆಟಬಾಲಿಸಮ್ ಅದಲ್ಲ. ನನ್ನ ಸ್ಟೋರಿ 3 ಸಲ ಬೈ ಆಸ್ಮಿ ಕ್ವಶನ್ ನನ್ನ ಸ್ಟೋರಿ ಏನಾರ ಹಾಕಿದೆ. ಅವ್ರು ಏನಿರ್ತೀನಿ ಏನಾರ ಹಾಕ್ತೇನೆ ಅವ್ರು ರ್ಯಾಂಡಮ್ ಸ್ಟೋರಿ ಲೈವ್ ಬಂದಾಗ ಬರ್ರಿ ಅದು ಕ್ವಶನ್ ಹುಡುಗರ್ದು. ಅಣ್ಣ ಹೊಡ್ಕೊಳ್ತೀನಿ ಹೆಂಗೆ ಸ್ಟಾಪ್ ಮಾಡೋದು, ಹೊಡ್ಕೊತೀನಿ ಹೆಂಗೆ ಸ್ಟಾಪ್ ಮಾಡೋದು, ಬರ್ರಿದು ಕ್ವಶನ್ ಐತಿ. ನಾ ಎಷ್ಟು ಮಂದಿ ಇದ್ರಿಗೆ ಸಿಕ್ಕೊಂಡಲ್ಲ ಅಂತ ಎಲ್ಲರೂ ಅದು ಕೇಳ್ತಾರ. ಏನು ಬ್ರೋ ಈಗ ಏನು ಪ್ರಾಬ್ಲಮ್ ಅಂದ್ರೆ ಈಗ ಹೊಡಿಲ್ಲಂಗೆ ಇದ್ದಾಗ ನೈಟ್ ಫಾಲ್ ಆಗ್ಬಿಡ್ತೈತಲ್ಲ, ಅವ್ನಿಗೆ ಬೇಸರ ಆಗ್ಬಿಡ್ತೈತಿ. ಮಜಾನರ ಮಾಡಿ ಅಕ್ಕಿತ್ತಲ್ಲ ಇದೆ. ಸೊ ಅದು ಇದು ನನ್ನ ಹೊಡ್ಕೊಂಡ್ಬಿಟ್ಟಿರೋ ಮಜಾನರ ಬರ್ತೈತಿ. ಇದು ಸುಮ್ಮನೆ ರಾತ್ರಿ ಲೀಕ್ ಆಗೋದು ಏನಿದು ಹೊಲಸಾಟ. ಅಲಾರಂ ಇಟ್ಟು ಹೋಗಿ 15 ಡೇಸ್ ಅಲಾರಂ ಇಟ್ಟು ಹೊಡ್ಕೊಂಡು ಅಲ್ಲ ಅಷ್ಟ್ರೊಳಗೆ ಆಗ್ಬಿಡ್ತೈತೆ. ಒಬ್ಬೊಬ್ಬರಿಗೆ ದಿನ ಹೊಡ್ಕೊಂಡವ್ರಿಗೆ 4 ದಿವಸಕ್ಕೆ 5 ದಿವಸಕ್ಕೆ ಸ್ಟಾಪ್ ಆಗತ್ತೆ. ಅದು ಕೈಂಡ್ ಆಫ್ ಅಡಿಕ್ಷನ್ ಸ್ಟಾಪ್ ಆಗುತ್ತೆ. ಯಾಕಂದ್ರೆ ಡೋಪಮೈನ್ ಮತ್ತು ಇವೆಲ್ಲ ರಿಲೀಸ್ ಆಗೋಲ್ಲ, ಬೇರೆ ಬೇರೆ ಸ್ಟ್ರೆಸ್ ನೋಡ್ಬಿಡ್ತೀರ, ಉಲ್ಟಾ ರಿವರ್ಸ್ ಆಗ್ಬಿಡುತ್ತೆ ಬಾಡಿ. ಸೊ ನೀವು ಫಸ್ಟಿಗೆ ಎಷ್ಟು ಮಾಡ್ತಿದ್ರಿ, ಈಗ ಎಷ್ಟು ಬ್ರೋ? ಹಂಗಂತಿಲ್ಲ, ಪ್ರಾಕ್ಟೀಸ್ ನೋ ಪ್ರಾಕ್ಟೀಸ್ ಆಟ್ ಆಲ್. ಬಟ್ ಹ್ಯೂಮನ್ ಟೆಂಡೆನ್ಸಿ ಅಲ್ರಿ, ಅದು ಟೆಂಡೆನ್ಸಿ ಇರೋದು ಅದು. ಬಟ್ ಮೆಂಟಲಿ ಕಂಟ್ರೋಲಿಂಗ್ ಭಾಳ ಇಂಪಾರ್ಟೆಂಟ್. ಅದು ಆಕ್ಚುಲಿ ಇದು ಐತ್ರಿ. ಇದು ಆಕ್ಚುಲಿ ನಾವು ನಮ್ಗೆ ಕಲಿಸ್ತಾರೆ ಅಂದ್ರೆ ಹೆಂಗೆ ಮೆಂಟಲಿ ಸ್ಟೇಬಲ್ ಇರ್ಬೇಕು ನಾವು ಕಲಿಸ್ತಾರೆ. 15 days ಒನ್ಸ್ ಇಸ್ ಫೈನ್. ನೋ ಸರ್, ಫೀಲಿಂಗ್ ಅಪ್ ಎರೆಕ್ಷನ್ ಇಸ್ ಡಿಫ್ರೆಂಟ್. ಫೀಲಿಂಗ್ ಅಪ್ ಇನ್ ಸ್ಟೇಜ್ ಭಾಳ ಮ್ಯಾಟರ್ ಆಗ್ತೈತಿ ನೋಡ್ರಿ. ಎಷ್ಟು ಟೆಸ್ಟೋಸ್ಟೆರಾನ್ ಬೂಸ್ಟ್ ಆಗೋದು ನಿಮ್ಮ ಸ್ಲೀಪ್ ಟೈಮಿಂಗ್ ಇಂದ ಆಗ್ತೈತಿ. ಜಿಮ್ ಮಾಡಿದ್ರೆ ಬೂಸ್ಟ್ ಆಗ್ತೈತಿ. ಹೌದ್ರಿ, ಅವ್ ಎರಡೂ ಮಾಡತ್ತಿಲ್ಲ, ಬರೀ ಇದನ್ನ ಮಾಡತ್ತಾರೆ. ಸುಮಿತ್ ನಿನಗ ಅಂದಿದ್ದು ಮಾಡಂಗಿಲ್ಲ, ಜಿಮ್ಮು ಮಾಡಂಗಿಲ್ಲ, ಆದ್ರೆ ಹೊಡ್ತಂದ್ರೆ ಜೋರ್ ಐತಿ. ಎಷ್ಟು ದಿನ ಅಂತ ಬರೋದು ಬೋರ್ನೇ ನೀರು. ಅಲ್ಲ ಓಕೆ, ನೀವು ಇವೆರಡು ಮಾಡಲಿಲ್ಲ ಅಂದ್ರೂ ವೀಕ್ಲಿ ಒನ್ಸ್ ಇಸ್ ಫೈನ್ ಅನ್ಸ್ತದೆ ನನಗೆ. ಅಲ್ಲ ಹಂಗೆ ಆನ್ ಎವರೇಜ್ ಎಲ್ಲರ ಬಾಡಿ ಟೈಪ್ ಹೆಂಗೆ ಹೇಳಕತ್ತಿ. ಈಗ ವಾರಕ್ಕೆ ಒಂದ್ಸಲ ಸಮಾಧಾನ ಮಾಡ್ಕೊಳ್ಳೋದಲ್ಲ, ಸಮಾಧಾನ ವಾರಕ್ಕೆ ಒಂದ್ಸಲ ಇಟ್ಸ್ ಫೈನ್ ಗೈಸ್, ಯು ಡೂ ಇಟ್. ಆಮೇಲೆ ಅದಾತ. ಆಮೇಲೆ ಸೆಕ್ಸ್ ಮತ್ತು ದಿನ ಮಾಡಿದ್ರೆ ಇಟ್ಸ್ ಈಕ್ವಲ್ ಟು ಮಾಸ್ಟರ್ಬೇಷನ್. ಇಲ್ಲ ಹಂಗಿಲ್ಲ. ಅದು ಅದೇ ಹೆಂಗೈತೆ ಅಂದ್ರೆ ಈಗ ಸೆಕ್ಸ್ ಮಾಡ್ಬೇಕಾದ್ರೆ ಯಾವ್ದು ಏನೋ ಕೆಮಿಕಲ್ಸ್ ಇರ್ತಾವಲ್ಲ, ಯಾವ್ದು ರಿಲೀಸ್ ಆಗತ್ತಲ್ಲ, ಅದು ಮಾಸ್ಟರ್ಬೇಷನ್ಗೆ ಆಗಲ್ಲ. ಓಕೆ, ಹಂಗಂತ ದಿನ ಸೆಕ್ಸ್ ಮಾಡ್ಬೋದು? ಮಾಡ್ಬೋದು. ಮಾಡ್ತೀನಿ ನಾನು ಮಾಡ್ತೇನೆ. ಇಲ್ಲ ಈಗ ಮಾಡಂಗಿಲ್ಲ, ಈಗಿಲ್ಲ, ಒಟ್ಟು ಮುಂದೆ ಮಾಡ್ತೀನಿ. ಅಟ್ ಸಮ್ ಪಾಯಿಂಟ್ ನಮ್ದು ಇದು ಸ್ಟಾಪ್ ಆಗುತ್ತೆ ಅಂದ್ರೆ ಇಂಟ್ರೆಸ್ಟ್ ಗೆಟ್ ಸ್ಟಾಪ್ಡ್ ಅಟ್ ಸಮ್ ಪಾಯಿಂಟ್. ಆಮೇಲೆ ನೀವು ಮುಂದೆ ನಿಮ್ಗೆ ವಯಸ್ಸಾದಂಗೂ ಏಜ್ ಆದಂಗೂ
ಭಾಳ ಇಂಡೈರೆಕ್ಟ್ಲಿ ಭಾಳ ನಿಮ್ಮ ಸಪೋರ್ಟಿವ್ ಹಿಟ್ ಆಗ್ತಿರ್ತದೆ ಅದು, ನೆಗೆಟಿವ್ಲಿ ಹಿಟ್ ಆಗ್ತಿರ್ತದೆ. ಮತ್ತೆ ಈಗ ಇದು ಮೆಡಿಸಿನ್ ತೊಗೊಂಡಿರ್ತಾರೆ, ಒಬ್ರು ವರ್ಕ್ ಆಗಂಗಿಲ್ಲ, ಒಬ್ರು ವರ್ಕ್ ಆಗ್ತಿರಂಗಿಲ್ಲ, ಎಲ್ಲ ಇಂಟರ್ ಕನೆಕ್ಟೆಡ್. ಅತಿ ಆದ್ರೆ ಅಮೃತನೂ ವಿಷ ಅಂತಾರಲ್ಲ ಆ ಟೈಪ್. ಈಗ ಅವ ಗುಡ್ಡು ಭಯ್ಯ ಇದ್ರೊಳಗೆ ಮಿರ್ಜಾಪುರ್ನಾಗ ಅವ ಇದು ಚಾಂಪಿಯನ್ಶಿಪ್ ಇರ್ತೈತೆ ಒಂದು ಬಾಡಿ ಬಿಲ್ಡಿಂಗ್. ಸೊ ಅದ್ರಗಿಂತ ಮೊದಲು ಸೆಕ್ಸ ಮಾಡಿರಂಗಿಲ್ಲ, ಸ್ಟಾಪ್ ಮಾಡಿರ್ತಾನೆ. ಸೊ ಅದ್ರ ಸಂಬಂಧ ಅದ ಅಂದ್ರೆ ಬಾಡಿ ಇದು ಬರಕ್ ಅಂತ ಹೇಳಿ ಯೂಶಲಿ ಮಾಡಂಗಿಲ್ಲ. ಬಟ್ ಸುಮಿತ್ ಕಂಟ್ರೋಲ್ ತಪ್ಪೈತಿ, ಭಾಳ ರಿಸ್ಟ್ರಿಕ್ಷನ್ಸ್ ಅದಾವ. ಅದರ ಇದು ಒಂದು ಬಾಡಿ ಬಿಲ್ಡಿಂಗ್. ಬಟ್ ಹಿಂಗೆ ಅಡಿಕ್ಟ್ ಇದ್ದವ್ರಿಗೆ ಒಂದ ಮಾತಾಡ್ತೇವೆ, ಸ್ವಲ್ಪ ತಡ್ಕೋರಿ, ಏನಾಗಿಲ್ಲ ಅಡಿಕ್ಷನ್ ಅನ್ನೋದು ಒಂದು ದೊಡ್ಡದು ಇದು, ಅದನ್ನ ಬಿಡ್ಬೇಕಾಗ್ತೈತಿ. ಈಗ ಜಿಮ್ ಹಚ್ಚಿ ಬಾಡಿ ಗಿಡಿ ಆದ್ಮೇಲೆ ಟೈಟ್ ಟಿ ಶರ್ಟ್ ಹಾಕೊಳೋದು ಕಂಪಲ್ಸರಿ. ಅದೊಂದು ಬ್ರೋ ಅಟ್ ಸಮ್ ಪಾಯಿಂಟ್ ನಿಮ್ಗೆ ಬೇಜಾರಾದ್ ಬಿಡೋದು, ನಿಮ್ಗೆ ಲೂಸ್ ಬೇಕಾಗ್ತದೆ. ಆಮೇಲೆ ಟೈಟ್ ಬ್ರೋ ಅಲ್ಟಿಮೇಟ್ಲಿ ಈಗ ಹೊಸ ಗಾಡಿ ತೊಗೊಂಡು ತೋರ್ಸಾಗ 6 ವರ್ಷ ಆತಲ್ಲ ಅದಕ್ಕೆ ಹಾಕೊಂತೇನೆ, ಬೇಕಂತ ಹಾಕೊಂತೇನೆ, ಟೈಟ್ ಹಾಕೊಂಬಂದೇನ. ಹಂಗ ಆಕ್ಚುಲಿ ಅದು ಎದಕ್ ಚಲೋ ಅಂದ್ರ ಈಗ ನೀನ್ ಮಾಡಿ ಇಷ್ಟಲ್ಲ ತೋರಿಸ್ಲಿಲ್ಲ ಏನ್ ಉಪಯೋಗ? ಲೂಸ್ ಅನ್ನಂಗೆ ಹಾಕೊಂಡು ಅಡ್ಡಾಡಿದ್ರೆ ಸುಮಿತು ನಡಿತೈತಿ, ಲೂಸ್ ಅನ್ನಂಗೆ ಹಾಕೊಂಡು ಅಡ್ಡಾಡ್ತಾನ. ಇನ್ ಸುಮಿತ್ ಇದನ್ ಮಾಡ್ಲಿ, ಬಾಡಿ ಮಾಡ್ಲಿ ಹೇಳ್ತಾನ ನಾನು. ಶೋ ಆಫ್ ಮಾಡ್ತಾರೆ, ನಾನು ಮಾಡ್ತೇನೆ ಮಾಡ್ಬೇಕಾಗ್ತದೆ. ನಾ ಈಗ ನಾವು ಮಾಡಿದ್ರೆ ನಂದು ಬಾಡಿ ನಿಮ್ಮಂಗ ಆಗ್ಬೋದ ಇನ್ನೊಂದು 5-6 ವರ್ಷದಾಗ? 5-6 ವರ್ಷ ಬೇಡ, 1 year ಆಗ್ಬೋದು, ಕಮ್ಮಿನಾಗ ಆಗ್ತೈತಿ. 1 year ಬ್ರೋ ಸಿಂಪಲ್. ಬೈ ನನಗೆ ಇದು ಐತಿ ಅಂದ್ರೆ ಹಿಂಗ ಸ್ಟ್ಯಾಮಿನಾ ಐತಿ, ಭಾಳ ತನ ಮಾಡ್ಬೋದು ನಾನು ಇದನ್ನ ವರ್ಕೌಟ್ ಎಲ್ಲ. ಸೊ ಆದ್ರೆ ನಾ ಪ್ಲ್ಯಾಂಕ್ 1 ನಿಮಿಷ ಮಟ್ಟ ಮಾಡ್ಬೋದು. ಇದು ನಾ ಸೀದಾ ನಿಂತ್ರು 1 ನಿಮಿಷದ ಮಟ್ಟ ಹೋಗ್ಬೋದು ನಾ ಪ್ಲ್ಯಾಂಕ್. ಸ್ಟ್ಯಾಮಿನಾ ಐತಿ, ಆದ್ರೆ ಮನಸ್ಸು ಸ್ಟ್ರೆಂತ್ ಇಲ್ಲ, ವಿಲ್ ಪವರ್ ಇಲ್ಲ. ಅದು ಫಿಸಿಕಲಿ ಫಿಟ್ ಬೇರೆ, ಮೆಂಟಲಿ ಫಿಟ್ ಬೇರೆ. ಅದ ಯೋಗ ಮಾಡ್ಬೇಕಂತ ಐತಿ ನನಗೆ ಆ್ಯಕ್ಚುಲಿ. ನೀವೀಗ ಹುಡುಗಿನ ಮದುವೆ ಆಗ್ಬೇಕಂದ್ರೆ ಜಿಮ್ ಫ್ರೀಕ್ ಇದ್ದಕ್ಕಿನ ಮದುವೆ ಹಾಕಿ ಸಿಂಪಲ್ ತೆಳ್ಳನಕಿ ಲೀನ್ ಚೇಂಜ್ ಮಾಡ್ತೇನೆ ಅಲ್ಟಿಮೇಟ್ಲಿ. ಹಂಗ ದಪ್ಪಿದ್ರೆ ಚೇಂಜ್ ಮಾಡಕ್ಕೆ ನಂಗೆ ಕೆಪಾಸಿಟಿ ಐತೆ. ಹಂಗಂತ ಸಿಂಪಲ್ ಈಗ ಜಿಮ್ ಹೋಗೋಕಿನ ಬೇಕು ಹಂಗಂತ ಎಂಡ್ ಆಫ್ ದ ಡೇ ಫಿಟ್ನೆಸ್ ಮ್ಯಾಟರ್ಸ್. ಹಾಗೆ ಅವೇರ್ನೆಸ್ ಇರ್ಬೇಕು ಬ್ರೋ, ಅಷ್ಟೇ ಸಿಂಪಲ್. ಅವೇರ್ ಇರ್ಬೇಕು, ಅವ್ರ ಜಿಮ್ ಮಾಡಿರೋದು ಆಗ್ತಿದೆ. ಓಕೆ, ಚಲೋ ಐತಿ ಜೀವನ, ಒಟ್ಟು ಸೆಟ್ ಐತಿ. ಈಗ ತಲೆಯಾಗ ಇಟ್ಕೊಂಡ ಮಾತಾಡ ಅಂತ ಹುಡುಗವ ಹೋಗ್ಬೇಕದ ತಲೆಯಾಗ. ಅದು ದಪ್ಪದ ಮೆನ್ಷನ್ ಮಾಡಿದ. ಆಮೇಲೆ ಈಗ ಜಿಮ್ ಟ್ರೈನರ್ ಆದ್ರೆ ರೊಕ್ಕ ಐತೋ ಇಲ್ಲೋ? ಜಿಮ್ ಟ್ರೈನರ್ ಜಿಮ್ ಈ ಫಿಟ್ನೆಸ್ ಒಳಗೆ ದುಡ್ಡು ಐತೋ ಇಲ್ಲೋ? ಐತಿ. ಭಾಳ ಮಂದಿ ತಿಳ್ಕೊಂಡ್ರೆ ಬ್ರೋ ಮಿಸ್ಕನ್ಸೆಪ್ಷನ್ ಏನಂದ್ರೆ ಫಿಟ್ನೆಸ್ ಟ್ರೈನರ್ ಇದು ಪಾಯಿಂಟ್ ನೋಡೋಣ. ಫಿಟ್ನೆಸ್ ಟ್ರೈನರ್ಸ್ ಆರ್ ಅದು ಹೆಂಗೆ ಬರೋದು, ನಾವು ಒಂದು ಇನ್ ಸೆನ್ಸ್ ತೆಳಗೆ ನೋಡ್ತಾರ, ತೆಳಗಂದ್ರೆ ಭಾಳ ಪ್ರೊಫೆಷನಲ್ ಜಾಬ್ ಅಲ್ಲ ಬ್ರೋ. ಆದ್ರೆ ವಿ ಆರ್ ಸೇವಿಂಗ್ ಯೋರ್ ಲೈಫ್ ಫ್ರಮ್ ಗೋಯಿಂಗ್ ಟು ದ ಹಾಸ್ಪಿಟಲ್, ಸಿಂಪಲ್ ಆಸ್ ದಟ್. ಅಲ್ಲ ಅದು ಗೊತ್ತು ಬ್ರೋ. ಬೇರೆ ಕಂಟ್ರೀಸ್ನೇ ಆಗಲಿ ಬೇರೆ ಕಡೆ ಆಗಲಿ, ದಟ್ಸ್ ಅ ಸ್ಕಿಲ್ಡ್ ಜಾಬ್. ಇಲ್ಲೇ ಫಿಟ್ನೆಸ್ ಬ್ರೋ, ಫಿಟ್ನೆಸ್ನೇ ಭಾಳ ರೊಕ್ಕ ಆಯ್ತು. ಬಿಸ್ನೆಸ್ ಮಾಡೋ ನೀವು ಡಾಕ್ಟರ್ಸಿಗೆ ಲಾಸ್ ಮಾಡ ಅಂತೀರಿ? ಲಾಸ್ ಮಾಡೋದು ಯಾರು ಡಾಕ್ಟರ್ ಹೋದಾಗ ಇವ್ನೇನು ಚುಚ್ಚಿ ಕಳಿಸಿ ಬಿಡೋಕ್ರ ಮಗನೇ ನನ್ನ ಬಿಸ್ನೆಸ್ ಲಾಸ್ ಮಾಡಿ. ಭಾಳ ಡಾಕ್ಟರ್ಸ್ ಬರ್ತಾರೆ ಜಿಮ್ಮಿಗೆ, ಅವ್ರಿಗೆ ಫಿಟ್ನೆಸ್ನ ರೊಕ್ಕ ಐತಂತ ತೋರ್ಸಕ್ಕೆ ಅಕ್ಕಿ ಕೊಡಿಲ್ಲ. ಈಗೀಗ ಮೊನ್ನೆ ಸರ್ ಬೈಕ್ ತೊಗೊಂಡಾರ್ರಿ, ರಾಯಲ್ ಎನ್ಫೀಲ್ಡ್ GT. ಆಮೇಲೆ ಈ ಗಾಗಲ್ 80,000 ಐತಿ ಇದೊಂದು. ಸೊ ಐತಿ ಫಿಟ್ನೆಸ್ನಾಗ ರೊಕ್ಕ ಐತ್ರಿ, ಅದು ಕರೆಕ್ಟ್ ಮಾಡ್ಬೇಕು. ಎಲ್ಲದ್ರಾಗೂ ರೊಕ್ಕ ಐತಿ. ನಾ ಯಾವ ಫೀಲ್ಡ್ನಾಗೂ ರೊಕ್ಕ ಇಲ್ಲ ಅಂತಿಲ್ಲ. ಆಲ್ತು ಪಾಲ್ತು ಸೀರೆ ಉಡ್ಸೋರು 2 ಲಕ್ಷ ರೂಪಾಯಿ ದುಡ್ಯ ಅಂತಾರೆ. ಯು ಹ್ಯಾವ್ ಟು ಬಿ ಬೆಸ್ಟ್ ಅಟ್ ಇಟ್ ಅಂದಾಗಷ್ಟೇ. ಪ್ಯಾಷನ್ ಇರ್ಬೇಕು. ಅಲ್ಲ ಬ್ರೋ, ಅದನ್ನ ಅದಕ್ಕೆ ಹೇಳಿದ ನೀವು ಆನ್ಸರ್ ಮಾಡಲಿಲ್ಲ. ಜಿಮ್ ಭಾಳ ಬಂದಾಗ ಅಂತವ. ಸೊ ನೀವೇನು ಹೇಳಿದ್ರಿ ಸರ್ವಿಸ್ ಇಂಡಸ್ಟ್ರಿ ಎಂಡ್ ಆಫ್ ದ ಡೇ ಮುಂದೇನಂತ ಒಂದು ಎದಕ್ಕೆ ಬಂದಾಗ ಅಂತ ಹೇಳಲಿಲ್ಲ. ಜಿಮ್ ಬ್ರೋ ಒಂದು ಜಿಮ್ಮಿಂದ ಸ್ಟ್ರಾಟಜೀಸ್ ಅದಾವ. ಒಬ್ಬರು ಕ್ಯಾಪಿಟಲ್ ಅಮೌಂಟ್ ಇಟ್ಕೊಂಡ್ರೆ ಸೈಡ್ ಹಂಗೆ ಜಿಮ್ ನಡೆಸಿರ್ತಾರೆ. ಅಂದ್ರೆ ಇಲ್ಲಿ ಬಂದಿದ್ದ ರೊಕ್ಕ ಹಾಕ್ತಿರ್ತಾರೆ. ಎಷ್ಟು ದಿನ ಅಂತ ಬರ್ತೈತೆ ಜಿಮ್ ರೊಕ್ಕ? ಅದಕ್ಕೆಲ್ಲ ಜಿಮ್ಮಿನ ಕ್ಯಾಪಿಟಲ್ ಅಮೌಂಟ್ ಅಂತ ಇಡಬೇಕು. ಸಜೆಷನ್ ಫಾರ್ ಎವ್ರಿ ಒನ್, ಕ್ಯಾಪಿಟಲ್ ಅಮೌಂಟ್ ಅಂತ ಇಡಬೇಕು. ಈಗ 1 ಲಕ್ಷ ಹೊರಗೆ ಇಟ್ಟಾರಂದ್ರೆ ಒಂದ್ ವೇಳೆ ಇಲ್ಲಿ ಏನಾರ ಟರ್ನ್ ಓವರ್ ಆಗಲಿ ಅಂದ್ರೆ ಇಲ್ಲಿಂದ ತೆಗೆದು ಹಾಕ್ರಿ. ಮತ್ತೆ ನೆಕ್ಸ್ಟ್ ಚಲೋ ಬಿಸ್ನೆಸ್ ಆದ್ರೆ ಮತ್ತೆ ಕ್ಯಾಪಿಟಲ್ ಅಮೌಂಟ್ನಾಗ ಸೇರಿಸ್ಕೊಂತ ಹೋಗ್ರಿ. ಅದು ಸಿಂಪಲ್ ಇದು ಮ್ಯಾನೇಜ್ಮೆಂಟ್ ರೂಲ್. ಇದು ಮ್ಯಾನೇಜ್ಮೆಂಟ್ ರೂಲ್ ಲೈಕ್ ಅದ ವರ್ಕಿಂಗ್ ಕ್ಯಾಪಿಟಲ್ ಬೇಕು. ಅದ ಗೊತ್ತದ ಅಂದ್ರೆ ಯಾಕಂದ್ರೆ ಭಾಳ ಮಂದಿ ಏನು ಮಾಡ್ತಾರೆ ಬ್ರೋ, ಸಿಕ್ಕಾಪಟ್ಟೆ ಮಂದಿ ಓಪನ್ ಮಾಡಾರ, ಸಾಲ ಹೋಗ್ಬಿಟ್ಟಾರ ಎಲ್ಲರೂ. ನಾನು ಭಾಳ ಮಂದಿ ನೋಡಿನಿ ಹಿಂಗೆ. ಅದಕ್ಕೆ ನೋಡ್ರಿ, ನೀವು ನೋಡಿರ್ತೀರಿ ಎಷ್ಟು ಜಿಮ್ ಓಪನ್ ಆಗ್ಯಾವ, ಎಷ್ಟು ಬಂದಾಗ ನಿಮ್ಗೆ ಗೊತ್ತೈತಿ. ಇಲ್ಲ ಎಷ್ಟು ಸಿಕ್ಕಾಪಟ್ಟಾಗ ಓಪನ್ ಮಾಡೋದು ಈಸಿ ಐತಿ, ಬಟ್ ಮೇಂಟೈನ್ ಮಾಡೋದು ಯಾವುದೇ ಬಿಸ್ನೆಸ್ ಆದ್ರೂ ಓಪನಿಂಗ್ ಈಸ್ ಈಸಿ, ಬಟ್ ಮೇಂಟೈನ್ ಮಾಡೋದು ಈಸಿ ಏನೈತಿ. ನೀ 2 ದಿವಸ ಜಿಮ್ ಹೋಗೋರ್ನಿ ಅದು ಹುಡುಗಿಯರ್ ನೋಡೋದಕ್ಕದ. ಆ ಜಿಮ್ನಾಗ ಯಾವ ಹುಡುಗಿಯರ್ ನೋಡ್ತಿ ಅವ್ರು ಅದ್ರ ಮೇಲೆ ಅದಕ್ಕೆ ಅದಾಗೋದು. ಇಲ್ಲ ಹೌದು, ಅದು ಇದು ಕ್ವಶನ್ ಅಂದ್ರೆ ಹೆಂಗಿದ್ರು ಮೇ ಬಿ ನನ್ನ ಲಾಜಿಕ್ ನಂಗೆ ಗೊತ್ತಿಲ್ಲ.
ಏನಂತಾರೆ ಇವೆಲ್ಲ ಕೆಮಿಕಲ್ಸ್ ಎಲ್ಲ ರಿಲೀಸ್ ಆಗ ಹಾರ್ಮೋನಲ್ ಚೇಂಜ್ ಹಾರ್ಮೋನಲ್ ಚೇಂಜ್ ಸಿಂಪಲ್ ಹಾರ್ಮೋನಲ್ ಚೇಂಜ್ ಆಗ್ತದೆ ಬಾಡಿನಾಗ. ಆಫ್ಟರ್ 6 years ಆದ್ಮೇಲೂ ಹಾರ್ಮೋನಲ್ ಚೇಂಜಸ್ ಆಗ್ತಿರ್ತೈತೋ ಏನೋ ಬಂದಾಗ್ಬಿಡ್ತೈತೆ. ಸ್ಟಿಲ್ ಬಿ ಹಾರ್ನಿ ಅವಾಗ ಹಾಕಿರ್ತೀರಿ ನೀವು. ಅದನ್ನ ಇಷ್ಟ ಆಗ್ಬಿಟ್ಟಿರ್ತಿ ಕಂಟ್ರೋಲ್ ಆಗ. ಅವ 1 ದಿವಸ ಹೋಗ್ಯಾನ 2 ದಿವಸ ಹೋಗ್ಯಾನ ಜಿಮ್ಮಿಗೆ ಬಕ್ ಏನಾಗತ್ತಿಲ್ಲ. ಈಗ ಜಿಮ್ ಹೋಗೋದ್ಕಿಂತ ಮೊದ್ಲು ಅದು ಬ್ರೂದ್ ಕಾಫಿ ಸಚ್ಚಿ ಹರಿದು ಸಟ್ಟನ ಬಾಯ ಹಾಕೊಂಡು ನೀರು ಕುಡ್ದೋಕಾರಲ್ಲ ಅದು ವರ್ಕ್ ಆಗ್ತತ್ತೋ ಇಲ್ಲ? ದಟ್ಸ್ ದ ಸೇಫೆಸ್ಟ್ ಥಿಂಗ್. ಹೌದಾ? ಎಲ್ಲ ಸಜೆಸ್ಟ್ ಮಾಡ್ತೀನಿ. ಹೆಂಗೋ ತಿನ್ನೋದು ಅದನ್ನ ಕೊಡ್ರೆ ಬ್ರೋ ನೋಡ್ರಿ, ಈಗ ಪ್ರೀ ವರ್ಕೌಟ್ ತೊಗೊಂತಾರ ಒಬ್ಬೊಬ್ರು. ಪ್ರೀ ವರ್ಕೌಟ್ ಕೆಫಿನ್ ಇಂಟೆಕ್ ಎಂಡ್ ಆಫ್ ದ ಡೇ ನಾನು ಒಂದ್ಸತಿ ಅಡಿಕ್ಷನ್ ಆಗ್ಬಿಟ್ಟಿದೆ ಕೆಫಿನಿಗೆ. ಅಂದ್ರೆ ಪ್ರೀ ವರ್ಕೌಟ್ ಇಲ್ಲ ಅಂದ್ರೆ ಕೆಫಿನ್ ಪ್ರೀ ವರ್ಕೌಟ್ ಅದ ಕೆಫಿನ್ ಇನ್ ದ ಸೆನ್ಸ್ ಕಾಫಿ ಇಲ್ಲ ಕಾಫಿನಾಗ ಇರೋದು ಕೆಫಿನ್ ಇರ್ತದೆ. ಪ್ರೀ ವರ್ಕೌಟ್ ನಾಗ ಕೆಫಿನ್ ಇರ್ತೈತಿ. ಕೆಫಿನ್ ಸೋರ್ಸ್ ಅಂದ್ರೆ ಕಾಫಿ ಅಲ್ಲ? ಕಾಫಿ ಅಲ್ಲ, ಕಾಫಿ ಒಳಗೆ ಕೆಫಿನ್ ಇರ್ತೈತಿ. ಕಾಫಿ ಉಲ್ಟಾ ಅಲ್ಲ, ಅದ ಕೆಫಿನ್ ಇನ್ ದ ಸೋರ್ಸ್ ಅಂದ್ರೆ ಕಾಫಿಯಿಂದ ಬರೋದು. ಕಾಫಿನ್ ಬರೋದಿಲ್ಲ, ಕೆಮಿಕಲ್ ಬರ್ತೈತಿ. ಹಂಗಲ್ಲ, ಅದೇನು ಮೆಂಟಲಿ ಒಂದು ಇದಾಗ್ಬಿಡ್ತೈತಿ. ಏನಂತಂದ್ರೆ ಕಾಫಿ ತೊಗೊಂಡ್ರೆ ಇಲ್ಲ ಪ್ರೀ ವರ್ಕೌಟ್ ತೊಗೊಂಡ್ರೆ ವರ್ಕೌಟ್ ಚಲೋ ಆಗ್ತೈತಿ. ಇಲ್ಲಿಕಂದ್ರೆ ಸುಸ್ತು ತೊಗೊಂಡ್ಬಿಡ್ತೈತಿ ಮೆಂಟಲ್. ಅದು ಮೆಂಟಲಿನೂ ಹೌದು. ಆಕ್ಚುಲಿ ಏನಾಗಿರೋದು ಬ್ರೋ, ಅದು ಕಾಫಿ ಅಡಿಕ್ಷನ್ ಆಗಿ ನಮ್ದು ಕೆಫಿನ್ ಟಾಲರೆನ್ಸ್ ಜಾಸ್ತಿ ಆಗ್ಬಿಡ್ತೈತಿ. ಈ 400 mg ನಾವು ಮಾಡತ್ತೇವೆ ಅಂತೀವಿ, ಕೆಫಿನ್ ತೊಗೊಂಡು ಮಾಡತ್ತೇವೆ. ಸ್ವಲ್ಪ ದಿನ ಆದ್ಮೇಲೆ 400 mg ಹತ್ತಂಗಿಲ್ಲ ನಿಮ್ಗೆ. ಅದು ಹಂಗಂದ್ರೆ ಭಾಳ 5 ಸ್ಕೂಪ್ ಹಾಕ್ತೀರ ಆಗುದಿಲ್ಲ, 6 ಸ್ಕೂಪ್ ಅಂದ್ರೆ ಹಾಕಾಗೋದಿಲ್ಲ. ಹೀಟಾಗಿ ಹೋಗ್ತದೆ ಅದು, ದುನ್ಯಾದ ಹೀಟ್ ಆಗ್ತದೆ ಭಾಳ. ಅದು ಸ್ಲೀಪ್ ಡಿಪ್ರೈವ್ಡ್, ಎಂಗ್ಸೈಟಿ ಇಶ್ಯೂಸ್, ಸಿಟ್ ಬರಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಒಮ್ಮೆಗ್ಲಿ ಮನ್ಯಾಗೆಲ್ಲ. ಹೌದು, ಹಿಂಗೆಲ್ಲ ಆಗ್ತದೆ. ಪ್ರೀ ವರ್ಕೌಟ್ ತೊಗೊಂಗಿಲ್ಲ ನೀವೀಗ? ನಾ ಈಗ ತೊಗೊಳಂಗಿಲ್ರಿ. ಆಕ್ಚುಲಿ ನಾ ಕಾಫಿ ಕುಡಿತೀನಿ. ಕಾಫಿ ಕುಡಿತೀನಿ, ನಾರ್ಮಲ್ ಕಾಫಿ ಶುಗರ್ಲೆಸ್. ನಾನು ಸ್ಯಾಶೆ ಕಟ್ ಮಾಡಿ ಹಾಕೊಂತೇನ್ರಿ ಬಾಯ್ ಹಾಕೊಂತಾರೆ. ಭಾಳ ಇದು ಕಾಫಿ ಮಷಿನ್ ಹಾಕಾರಿ ಅವ್ರು ಜಿಮ್ಮಿಗೆ ಸಡ್ಡನ್ ಹಾಕೊಂಡು ಮಿಲ್ಕ್ ಹಾಕೊಂಡು ಗಾಳಿ ಭಾಳ ಕಮ್ಮಿ ಇರ್ತೈತಿ. ಒಂದು ಬ್ರೂನ್ಯಾಗ ಭಾಳ ಕಮ್ಮಿ mg ಕೆಫಿನ್ ಇರ್ತೈತಿ. ಅಲ್ಲ ಬ್ರೋ, ಡೈರೆಕ್ಟ್ ತಿನ್ಬಿಡುದ ತಿನ್ನೋದಲ್ರಿ, ಹಿಂಗೆ ಹಾಕೊಂಡೆ ಸ್ವಲ್ಪ ನೀರು ಅದು ನಾಲ್ಗಿಗೆ ಹೊತ್ತಾಗಿ ಬಿಡಂಗ ಹಂಗ ಯಪ್ಪ. ಹಂಗೆ ಇಲ್ಲಿಗ ನಾರ್ಮಲ್ ಕುಡಿದ್ರೆ ನಡೀತೈತಿ. ಅದು ಇನ್ಸ್ಟಂಟ್ ಬೇಕಲ್ಲ, ಸಟ್ ಅಂತ ಹೊಡಿ. ಅದ್ಮೇಲೆ ಇನ್ಸ್ಟಂಟ್ ಇದು ಇರುತ್ತೆ ಕಾಫಿ. ಇನ್ನು ನನಗೆ ಹಂಗೆ ಅನ್ಸೋದು ಮಟ್ಟಿಗೆ ನನಗೆ ಇನ್ಸ್ಟಂಟ್ ಕಾಫಿಗಿಂತ ಇದು ಫಿಲ್ಟರ್ ಕಾಫಿ ಇಸ್ ಗುಡ್ ಐ ಗೆಸ್. ನಥಿಂಗ್, ಏನು ಭಾಳ ಚೇಂಜ್ ಇಲ್ಲ ಅದ್ರಾಗ, ಏನು ಭಾಳ ಚೇಂಜ್. ಓಕೆ, ಇವು ಅಸಿಡಿಟಿ ಏನಾಗಲ್ಲ ಇವೆಲ್ಲ ಹಂಗಲ್ಲಿ ಎಗ್ ಎಲ್ಲ ಹೀಟ್, ಇವು ಪ್ರಾಡಕ್ಟ್ಸ್ ತಿನ್ನುವ ಹೀಟ್ ಇಷ್ಟು ಹಾಕೊಂಡೆಲ್ಲ ತಿಂದೆ ಕೂಲ್ ಡೌನ್ ಹೆಂಗೆ ಮಾಡೋದು? ನೀರು ಕುಡಿಬೇಕು, ಹೌದು ಕುಡಿತಾರ, ಹೌದ್ರಿ. ಅದು ಬಿಟ್ಟು ಬೇರೆ ಸೋರ್ಸ್ ಕೂಲ್ ಡೌನ್ ಹೆಂಗೆ ಮಾಡ್ಬೇಕ್ರಿ? ವಾರಕ್ಕೊಮ್ಮೆ ಇಲ್ಲ ವಾರಕ್ಕೆ 2 ಸಲ ಡಿಟಾಕ್ಸ್ ಮಾಡೋಕೆ ಬಾಡಿ. ಡಿಟಾಕ್ಸ್ ಸಿಟ್ರಿಕ್ ಫ್ರೂಟ್, ಇಲ್ಲಿಗಂದ್ರೆ ಫ್ರೂಟ್ ಜ್ಯೂಸ್ನ ಇರ್ಬೇಕು. ಇಲ್ಲಿಗಂದ್ರೆ ಮಸಾಜ್ ಥೆರಪಿ ಹೋಗ್ಬೇಕು. ಮಸಾಜ್ ಅಂದಿರಿ? ಓಕೆ ಓಕೆ, ದುಂಡದ ಖರ್ಚಿನ ಥೆರಪಿ ಇದೆ. ಮಸಾಜ್ ಥೆರಪಿ ಮಾಡಿಸ್ಕೊಂಡ್ರೆ ಒಬ್ಬರು ಮಸಾಜ್ ರಿಲ್ಯಾಕ್ಷನ್, ಇಲ್ಲ ಒಬ್ಬರು ಡಿಟಾಕ್ಸ್ ಮಾಡ್ತಾರೆ. ಅವೆಲ್ಲ ಮಾಡ್ತಾರೆ ಮಾಡ್ಬಿಡ್ತಾರೆ ಕಂಪ್ಲೀಟ್ ವಾರನ ಒಂದು 2 ಸತಿ. ಮಸಾಜ್ ಥೆರಪಿ ಅಂದ್ರೆ ನಾರ್ಮಲ್ ಮಸಾಜ್ ಸೆಂಟರ್ ಅಂತವ ಏನು? ನಮ್ಮ ಮಸಾಜ್ ಸೆಂಟರ್ ಡೀಪ್ ಟಿಶ್ಯೂ ಮಾಡ್ತಾರೆ, ಸ್ಪೋರ್ಟ್ಸ್ ರಿಕವರಿ ಮಾಡ್ತಾರೆ. ನಂದು ಮಾಡಂತಾರೆ ಈಗ ಗಂಟೆ ಬಿಟ್ಟು ಹಿಂಗೆ ಮಸಾಜ್ ಅಲ್ಲಿ. ಈಗ ಗೈಸ್ ನೋಡ್ರಿ, ಫಿಸಿಯೋಥೆರಪಿಗೆ ಮಸಾಜ್ ಥೆರಪಿ ಅಂತ ನಮ್ಮ ಗಿಡದ ಹೊಡ್ರಿ ಅವ್ರ ಗಂಟೆ ಆಗೈತಿ, ಅದು ಓಪನ್ ಆಗಂತಿಲ್ಲ ಕಾಂತಾರ ಒಂದು ವಾರ ಅಂತ. ಈಗ ನಿನ್ನೆ ಇವತ್ತು ಓಪನ್ ಆಗೈತಿ ಬ್ರೋ. ಹೆಂಗೆ ಮುಸಾನ ಅಂತ ಹೇಳೋದು ಆಗಂತಿಲ್ಲ, ಹೇಳಂತಿಲ್ಲ ಕೈ. ಈಗ ಇಲ್ಲಿ ಮಟ್ಟ ಬಂದ ಕೈ ನಂದು. ಈಗ ಕ್ರ್ಯಾಂಪ್ಸ್ ಬರ್ತಾವಲ್ಲ, ಬಾಡಿ ಕ್ರ್ಯಾಂಪ್ಸ್ ಈಗ ಮಾಡ್ಬೇಕಾರೆ ಮಸಲ್ ಕ್ರ್ಯಾಂಪ್ಸ್ ಅಂತ ಬರ್ತದಲ್ಲ. ಸೊ ಏನು ಅದನ್ನ ಈಸಿ ರಿಲೀಫ್ ಆಗ್ಬೇಕಂದ್ರೆ, ಲಘು ರಿಲೀಫ್ ಬೇಕಂದ್ರೆ ಹೈಡ್ರೇಷನ್ ಮಾಡ್ಕೊಂಡಿರ್ಬೇಕು ಬಾಡಿ. ಅದ ಒಂದು ಮೇನ್ ಹೈಡ್ರೇಷನ್ ಮಾಡ್ಕೊಂಡಿರ್ಬೇಕು. ಜಿಮ್ ಯಾರು ಹೋಗ್ತೀರಿ, ಒಬ್ಬೊಬ್ರು ಹೋಗಿ ಬಂದ್ರಲ್ಲಿ ಏನು ಪಾಲ್ತು ಕ್ವಶನ್ ಅಂತಿರ್ತೀರಿ, ಬಟ್ ನನಗೆ ಐಡಿಯಾ ಇಲ್ಲ ಯಾವ, ಯಾಕಂದ್ರೆ ನಾವು ಒಂದ್ಸಲ ಜಿಮ್ ಹೋಗಿಲ್ಲ. ನಂಗೆ ಕ್ರ್ಯಾಂಪ್ ನಂಗೂ ಅದು ಇದು ಪೀರಿಯಡ್ ಕ್ರ್ಯಾಂಪ್ಸ್ ಬೇರೆ ಇಲ್ಲ, ಪೀರಿಯಡ್ ಕ್ರ್ಯಾಂಪ್ಸ್ ಇದೆಲ್ಲ ವರ್ಕ್ ಆಗಂಗಿಲ್ಲ. ಅದು ಆಗ್ತದೆ. ನಾವು ಮೇ ಬಿ ನಾವು ವೇಟ್ ಜಾಸ್ತಿ ಮಾಡಿಲ್ಲ, ಅದಕ್ಕಾಗಿಲ್ಲ. ಆಮೇಲೆ ವಾಕಿಂಗ್ ಬೆಟರ್ ಆರ್ ಜಾಗಿಂಗ್ ಬೆಟರ್? ನಥಿಂಗ್ ಸರ್, ಬೋತ್ ಆರ್. ಈಗ ನೀವು ಭಾಳ ಜಾಗಿಂಗ್ ಮಾಡ್ತೀರಾ, ಆಮೇಲೆ ನೀವು ಎಂಡೂರೆನ್ಸ್ಗೆ ಏನಾದ್ರೆ ರನ್ನಿಂಗ್ ಸ್ಟಾರ್ಟ್ ಮಾಡ್ತೀರಾ. ಸಿಂಪಲ್. ಅಲ್ಲ ಸಾರಿ, ವಾಕಿಂಗು ರನ್ನಿಂಗ್ ವಾಟ್ ಎವರ್ ಇವೆರಡ್ರ ವಾಕಿಂಗ್ ಡಿಫ್ರೆನ್ಸ್. ವಾಕಿಂಗ್ ಫುಲ್ ಸ್ಲೋ ನಡೆಯೋದು, ಅಂದ್ರೆ ನಾರ್ಮಲ್ ಹಿಂಗೆ ವಾಕ್. ರನ್ನಿಂಗ್ ಸರ್ ಸಿಂಪಲ್ ಹೆಂಗಂದ್ರೆ ಸಿಂಪಲ್ ವರ್ಡ್ಸ್ನೇ ಅದು, ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಂಗಿಲ್ಲ. ವಾಕಿಂಗ್ ಮಾಡಿದ್ರೆ ಯು ಬರ್ನ್ ಯುವರ್ ಫ್ಯಾಟ್. ಫಾಸ್ಟ್ ರನ್ನಿಂಗ್ ಮಾಡಿದ್ರೆ ಯು ಬರ್ನ್ ಯುವರ್ ಕ್ಯಾಲರೀಸ್, ದಿಸ್ ಒನ್ ಕಾರ್ಬ್ಸ್. ಸಿಂಪಲ್ ಅಂದರೆ ಹಾರ್ಟ್ ರೇಟ್ ಭಾಳ ಡಿಪೆಂಡ್ ಆಗ್ತೈತೆ. ವಾಕಿಂಗ್ನ ಅಷ್ಟು ಇರ್ತದೆ ಹಾರ್ಟ್ ರೇಟ್, ಮಿನಿಮಲ್ ಇರ್ತದೆ ಹಾರ್ಟ್ ರೇಟ್. ಬಟ್ ರನ್ನಿಂಗ್ನ ಹೈ ಇರ್ತೈತೆ. ಎರೋಬಿಕ್ ಸ್ಟೇಜ್, ಅನರೋಬಿಕ್ ಸ್ಟೇಜ್ ಗೊತ್ತಿರ್ಬೋದು ನಿಮ್ಮ ಬಾಡಿದು. ಇಲ್ಲ ಬ್ರೋ, ಅದೊಂದು ಭಾಳ ಡೆಪ್ತ್ ಆಗ್ತದೆ. ಎರೋಬಿಕ್ ಸ್ಟೇಜ್, ಅನರೋಬಿಕ್ ಸ್ಟೇಜ್ ಹಂಗೆ ಪರ್ಸನ್ ಟು ಪರ್ಸನ್ ಡಿಫ್ರೆನ್ಸ್ ಇರ್ತೈತೆ. ಎರೋಬಿಕ್ ಸ್ಟೇಜ್ನಾಗ ಈಗ ಇಷ್ಟು ಬರ್ನ್ ಆಗ್ತೈತಿ, ಅನರೋಬಿಕ್ ಸ್ಟೇಜ್ನಾಗ ಇದು ಬರ್ನ್ ಆಗ್ತೈತೆ ಅಂತ ಇರ್ತೈತೆ. ಸಿಂಪಲ್. ಅದಕ್ಕೆ ಹಿಂಗೆ ವರ್ಕೌಟ್ ಮಾಡಿದ್ರು ಮಾಡ್ತಾರೆ. ಆಮೇಲೆ ಒಬ್ಬರು HIIT ಮಾಡ್ತಿರ್ತಾರೆ. ಹಿಟ್ ವರ್ಕೌಟ್ HIIT ಅದು ಮಾಡ್ತಿರ್ತಾರೆ. ಸಿಂಪಲ್ ಹಾರ್ಟ್ ರೇಟ್ ಮೇಲೆ ನಾವು ಇದು ಆಟ ಆಡಿಸ್ತೇವೆ ಅಷ್ಟೇ. ಸರ್ ನೀವೆಲ್ಲ ಇದನ್ನು ಕಲ್ತಿದ್ದೆಲ್ಲ, ಲೈಕ್ ಡೇ ಟು ಡೇ ಎಕ್ಸ್ಪೀರಿಯನ್ಸ್ ಅವ್ರ ಇನ್ಸ್ಟಾಗ್ರಾಮ್ ಎಲ್ಲರೂ ಒಂದು ಕ್ಲಾಸ್ ಅದಾವ? ಇನ್ಸ್ಟಾಗ್ರಾಮ್ ಇಲ್ಲ 6 years ಆಗೋ ಅಂದ್ರೆ ಕಲ್ತೇವ್ರಿ. ಸರ್ಟಿಫಿಕೇಶನ್ಸ್ ಅದಾವ, DPT ಆಗ ನಮ್ಮ
ಡಿಪ್ಲೊಮಾ ಇನ್ ಪರ್ಸನಲ್ ಟ್ರೈನಿಂಗ್ ಆಗಿರ್ತೈತಿ. ಓಕೆ, ಎಲ್ಲದ? ಅಮೆರಿಕನ್ ಕೌನ್ಸಿಲ್ ಆಫ್ ಎಕ್ಸರ್ಸೈಸ್. ಯೋಚಿಗೆ ಬಂದ್ರಿ? ಇಲ್ಲ 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 ಇಲ್ಲ, ಇಲ್ಲೇ ಇರ್ತಾವ್ರಿ. ಫಸ್ಟ್ ನಂದಾಗಿದ್ದು ಇದ್ರದ್ದು ಫ್ಯಾಬ್ಯುಲಸ್ ಬಾಡಿ INC, ಅದು ಅಡ್ವಾನ್ಸ್ ಫಿಟ್ನೆಸ್. ಅದಾದ್ಮೇಲೆ ACE ಆತು, ACSM ಆತು. ಈಗ ನೀವು ಅಂದ್ರೆ ನೀವು ಒಂದು ಜಿಮ್ ನೀವು ಓಪನ್ ಮಾಡಿದ್ರಿ ಅಂದ್ರೆ ನೀವು ಎಲ್ಲ ಪೂರ ರನ್ ಮಾಡೋಂಗೆ ಅದಿರಿ, ಎಲ್ಲ ಟ್ರೆಂಡ್ ಅದಿರಿ. ಓಕೆ, ನೀನು ಇನ್ವೆಸ್ಟ್ ಮಾಡೋಂಗದಿ ಮಾಡ್ಬೋದು, ಮಾಡೋಣಂತಲೇ ಒಂದ್ಸಲ ಮಾಡೋಣಂತ. ನಮ್ಮನ್ನ ಮಾಡ್ಬೋದು. ಗಾಡ್ ವಿನ್ ಯು ಲೂಸ್, ಗಾಡ್ ವಿನ್ ಆ್ಯಂಡ್ ಗಾಡ್ ಅಲ್ಲಲ್ಲ, ಗಾಡ್ ವಿನ್ ಯು ಲೂಸ್ ವೆಯ್ಟ್ ಅಂತ ಹಂಗೇನೋ ಒಂದು ಇಟ್ಟು ಮಾಡೋಣಂತೆ. ಆಮೇಲೆ ಈಗ ನೀವೇನು ಡಯಟ್ ಹೇಳಿದ್ರಿ ಇವೆಲ್ಲ, ದಿಸ್ ಈಸ್ ಫಾರ್ ಅಂದ್ರೆ ರೊಕ್ಕ ಇದ್ದವ್ರಿಗೆ. ಯೂಶ್ವಲಿ ಇದನ್ನೆಲ್ಲ ಮೇಂಟೈನ್ ಮಾಡ್ಬೇಕಂದ್ರೆ ಯೂನಿಟ್ ಸಮ್ ಏನಿಲ್ಲ ಅಂದ್ರೆ ಒಂದು ತಿಂಗಳಿಗೆ ಒಂದು 10-15 ಸಾವಿರ ಅದ್ರ ಮೇಲೆ ಹಾಕ್ಬೇಕು. ಇಲ್ಲ ಈಗ ರೊಕ್ಕ ಇಲ್ಲ ಅಂದ್ರೂ ಏನಾರ ಮಾಡ್ಬೇಕಂತ ಇರ್ತಾರಲ್ಲ, ಸೊ ಅವರಿಗೆ ಈಸಿ ವೇಸ್ ಅಂದ್ರೆ ಏನು ಫುಡ್ ಏನಾರ ಮಾಡ್ಕೋಬೇಕು. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ಬಾಡಿ ಬಿಲ್ಡಿಂಗ್ ಇಸ್ ವೆರಿ ಎಕ್ಸ್ಪೆನ್ಸಿವ್ ಸ್ಪೋರ್ಟ್. ಭಾಳ ಎಕ್ಸ್ಪೆನ್ಸಿವ್ ಸ್ಪೋರ್ಟ್ ಸರ್. ನೋಡ್ರಿ, ಭಾಳ ಎಕ್ಸ್ಪೆನ್ಸಿವ್ ಸ್ಪೋರ್ಟ್ ಅಂದ್ರೆ ನೀವೆಲ್ಲ ಚಟ ಗೀಟ ನಿಮ್ದೆಲ್ಲ ಹೊರಗೆ ಅಡ್ಡಾಡೋದು ಬಿಟ್ಟು ಮಾಡಿರೋ ಒಬ್ಬರು ಕಮ್ಮಿ ಬೀಳ್ತೈತಿ. ಒಬ್ಬೊಬ್ರು ಏನು ಮಾಡ್ತಾರೆ, ಬಾಡಿ ಬಿಲ್ಡಿಂಗ್ ಸಂಬಂಧ ಅಂತ ದುಡ್ಡಾಗಿ ನಿಂದಿರ್ತಾರೆ. ಸಿಂಪಲ್ ವರ್ಡ್ಸ್. ಅದ್ರ ಇಂಡಿಯಾನೇ ಹಂಗೆ ಐತೆ ಆ್ಯಕ್ಚುಲಿ. ಅದ್ರ ಸಂಬಂಧ ಇಲ್ಲ, ಭಾಳ ಪುಷ್ ಮಾಡಂಗಿಲ್ಲ ಅಥ್ಲೀಟ್ಸಿಗೆ. ಸಿಂಪಲ್ ಸ್ಟೆರಾಯ್ಡ್ಸ್ ಹೋಗ್ಬಿಡ್ತಾರೆ. ಸಿಂಪಲ್ ಸ್ಟೆರಾಯ್ಡ್ಸ್ ಹೋಗ್ಬಿಡ್ತಾರೆ ಸೀದಾ. ಈಗ ರೊಕ್ಕ ಇಲ್ದವ್ರಿಗೆ ಯಾವ ಟೈಪ್ ಏನು ಒಂದು ವೇ ಅಂದ್ರೆ ಭಾಳ ಅದಾವ ಸರ್, ಭಾಳ ಸೋರ್ಸ್ ಅದಾವ. ಒಬ್ರು ಏನು ಮಾಡ್ತಾರೆ, ಬರೀ ಎಗ್ಸ್ ತಿಂತಾರೆ. ಎಗ್ಸ್ ರೊಕ್ಕ ಇಲ್ಲ ಅಂತಲ್ರಿ, ದುಡ್ಡಾಗ ಸ್ಟಾರ್ಟ್ ಮಾಡ್ಬೇಕು. ಹೌದೌದು, ದುಡ್ಡಾಗ ಸ್ಟಾರ್ಟ್ ಹಂಗಾಯ್ತು ಅಲ್ಲ, ಅದು ಬೇಗ ಬೇಕು. ನೀವು ಬಾಡಿ ಬೆಳೆಸ್ಬೇಕಂದ್ರೆ ಒಂದು ದುಡಿಬೇಕು, ಇಲ್ಲ ನಿಮ್ಮ ಅಪ್ಪರಿಗೆ ದುಡಿಸ್ಬೇಕು. ಎರಡು ವೇ ಇರುದೆ. ಈಗ ನಿಮ್ದು ಮಂತ್ಲಿ ಖರ್ಚು ಎಷ್ಟೈತಿ? ನಿಮ್ದು ಓನ್ಲಿ ಒಂದು ಫಿಟ್ನೆಸ್ ಈ ಗಾಂಡ್ ಗಾಬ್ರಿ ಬಾಡಿಗೆ ಮೇಂಟೈನ್ ಮಾಡೋಕೆ ಎಷ್ಟು ಮಂತ್ಲಿ ಯಾಕೆ ಸರ್? ಒಂದು 20-22 ಸಾವಿರ ರೂಪಾಯಿ. 22 ಸಾವಿರ ರೂಪಾಯಿ. 20-22 ಸಾವಿರ ಫುಡ್ ಆಗಲಿ, ಸಪ್ಲಿಮೆಂಟ್ಸ್ ಆಗಲಿ, ಗರ್ಲ್ಸ್ ಮೇಲೆ ಖರ್ಚು ಮಾಡೋದು. ಅದೊಂದಾಗಲಿ. ಈಗ ಹೊಸ ಗಾಡಿ ತೊಗೊಂಡಲ್ಲ, ಪೆಟ್ರೋಲ್ ಅಲ್ಲ ಗಾಡಿ ಫುಡ್ ಆ್ಯಂಡ್ ಸಪ್ಲಿಮೆಂಟ್ ಇರ್ತದೆ. ಫುಡ್ ಆಗಲಿ, ಆಮೇಲೆ ಫುಡ್ಡಿಗೆ ಹೋಗ್ತೈತಿ ಡೈಲಿ. ನಾನು ಒಂದು ಏನೊಂದು 1/2 ಕಿಲೋ ಚಿಕನ್ ಹಿಡಿರಿ. ಎಷ್ಟು ಒಂದು 240 ಇಲ್ರಿ, 1/2 ಕಿಲೋ ಚಿಕನ್ 100 ರೂಪಾಯಿ ಚಿಕನ್ ಇಡ್ರಿ. 100 ರೂಪಾಯಿ ಚಿಕನ್. ಆಮೇಲೆ ಸಪ್ಲಿಮೆಂಟ್ಸ್ ಒಂದು ಸ್ಕೂಪಿಗೆ ಒಂದು ಏನಂದ್ರು ಒಂದು 150 ರೂಪಾಯಿ. ಅದೊಂದು ಎಗ್ಸ್ ಮತ್ತು ಕಾಫಿ ಪೌಡರ್ ಅವೆಲ್ಲ ಹಿಡ್ದು ಬರ್ತೈತಿ. ಆಮೇಲೆ ಶೂಸ್ ಹಗಲೆಲ್ಲ ಹರಿತಾವ ಜಿಮ್ನಾಗ. ಡ್ರೆಸ್ಸಸ್ ಸಿಂಪಲ್ ಸರ್. ಅವ್ನು ಬೇಕು ತೋಳಿಲ್ಲಾರ್ದು ಕೊಡ್ರಿ ಅನ್ನೋದು. ನೆಕ್ಸ್ಟ್ ಸ್ವಲ್ಪ ಯಾರು ಗರ್ಲ್ಫ್ರೆಂಡ್ ಇದ್ರೆ ಅಂದ್ರೆ ಅವ್ರು ಸ್ವಲ್ಪ ಫೇಶಿಯಲ್ ಇದು ಮಾಡ್ಕೊಂತಾರಲ್ಲ, ಕಾಸ್ಮೆಟಿಕ್ಸ್ ಹಚ್ಕೋರಿ, ಅದಕ್ಕೆ ಮತ್ತೆ ಎಕ್ಸ್ಟ್ರಾ ಹೋಗ್ತದೆ. ಫುಡ್ ಮೇಲೆ ಆರಾಮ್ ಒಂದು ಇಷ್ಟು ಬಾಡಿ ಮೇಂಟೈನ್ ಆಗ್ಬೇಕಂದ್ರೆ 20-22 ಸಾವಿರ ರೂಪಾಯಿ ಬೇಕು. ಸೊ ಗೊತ್ತಾತಲ್ಲ, ಇಟ್ ಈಸ್ ಆ್ಯನ್ ಎಕ್ಸ್ಪೆನ್ಸಿವ್. ಸುಮ್ಮನೆ ಹೋಗಿ ನೀನು ಅದ ಮನಸ್ಸಿದ್ದು ಇನ್ನಿಷ್ಟು ಎಫರ್ಟ್ ಹಾಕ್ತಾನಂತ ಹೋಗೋದ ಬೆಟ್ರ್. ಸುಮ್ಮನೆ ಹೋಗಿ ಅದು ಸುಮ್ಮನೆ ಆ್ಯಕ್ಚುಲಿ ಹಿಂಗೆ ರೊಕ್ಕ ಕೊಟ್ಟು ಮೆಂಬರ್ಶಿಪ್ ತೊಗೊಂಡು ಬಂದುಬಿಡ್ತಾರೆ ಗೊತ್ತಾ. ಅದು ನೀನು ಆದ್ರೂ ಇನ್ನೊಂದು ಬಾಡಿ ಆಗಲಿಲ್ಲ ಅಂದ್ರು, ಫಿಟ್ನೆಸ್ ಇನ್ ಬಾಡಿ ಆಗಲಿಲ್ಲ ಅಂತಂದ್ರು ತಿಳ್ಕೋರಿ, ಭಾಳ ಕಷ್ಟ ಬೆನಿಫಿಟ್ಸ್ ಅದಾವ. ಮಸಲ್ ಬೆಳಿಲಿಲ್ಲ ಅಂತಂದ್ರು, ನೀವು ಇದ್ದಂಗೆ ಇದ್ರಿ ಇನ್ನೂ ತೆಳಗಾದ್ರೂ ಭಾಳ ಬೆನಿಫಿಟ್ಸ್ ಅದಾವ ಫಿಟ್ನೆಸ್ಲಿಂದ. ಸೊ ಇಂಥವ್ರಿಗೆ ನಾ ಬೆಟರ್ ಸಜೆಸ್ಟ್ ಮಾಡೋದು ಕ್ರಾಸ್ಫಿಟ್ ಇಸ್ ಬ್ರ್ಯಾಂಡ್ ಸರ್ ಆ್ಯಕ್ಚುಲಿ. ಅದಂತ ವರ್ಕೌಟ್ ಅಂತಿಲ್ಲ ಮೊದಲೇ ಮಾತು. ಅವೆಲ್ಲ ಫಂಕ್ಷನಲ್ ವರ್ಕೌಟ್. ಆಕ್ಚುಲಿ ಫಂಕ್ಷನಲ್ ವಾಕಿಂಗ್ ಎರಡು ವರ್ಕೌಟ್ ಮಿಕ್ಸ್ ಮಾಡಿಬಿಟ್ರೆ ಫಂಕ್ಷನಲ್ ಆಗ್ಬಿಡ್ತದೆ. ಇನ್ನು ಚೆಸ್ಟ್ ಹೊಡ್ಕೊಂತ ಒಮ್ಮೆಗ್ಲೆ ಬೈಸೆಪ್ ಮಾಡಿದ್ರೆ ಅಂದ್ರೆ ಫಂಕ್ಷನಲ್ ಟ್ರೈನಿಂಗ್. ಕ್ರಾಸ್ಫಿಟ್ ಅಂದ್ರೆ ಬೇರೆ ಬೇರೆ ಡಿಫ್ರೆಂಟ್ ಎಕ್ಸರ್ಸೈಸ್ ಹಾಕೊಂತವು. ಅದಕ್ಕೆ ಯೂಸ್ ಅಂದ್ರೆ ಲೈಕ್ ಅದು ದಟ್ ಈಸ್ ಫಾರ್ ಬಾಡಿ ಗೇನಿಂಗ್. ಎದ್ರ ಸಂಬಂಧ ಬರೀ ಇದು ಫಿಟ್ನೆಸ್ ಎಜೈಲ್ ಆಗ್ತದೆ ಬಾಡಿ. ಅಂದ್ರೆ ಒಂದು ಪೊಸಿಷನ್ ಇನ್ನೊಂದು ಪೊಸಿಷನ್ ಜಂಪ್ ಆಗತ್ತೀರಿ. ಒಂದು ಪೊಸಿಷನ್ ಒಂದು ಆಕ್ಷನ್ ಮಾಡ್ತಿರ್ತೀರಿ, ಮತ್ತೆ ಡಿಫ್ರೆಂಟ್ ಆಕ್ಷನ್ ಆ್ಯಡ್ ಆನ್ ಮಾಡ್ತೀರಿ. ಸಿಂಪಲ್ ನಿಮ್ಮ ಬಾಡಿ ಇಮಿಡಿಯೇಟ್ ಚೇಂಜ್ ಇರ್ತದೆ. ಆಮೇಲೆ ಒಂದು ಇಮಿಡಿಯೇಟ್ ಯಾವಾಗ ಬಾಡಿ ಚೇಂಜ್ ಆಗ್ತದಲ್ಲ, ಅವಾಗ ನಿಮ್ದು ಹಾರ್ಟ್ ರೇಟ್ ಗೇನ್ ಆಗ್ತದೆ. ಹಾರ್ಟ್ ರೇಟ್ ಗೇನ್ ಆತಂದ್ರೆ ಮಸಲ್ ಗೇನ್ ಆ್ಯಂಡ್ ಫ್ಯಾಟ್ ಲಾಸ್ ಸ್ಟಾರ್ಟ್ ಆಗುತ್ತೆ. ಓಕೆ ಅದು ಇಟ್ಸ್ ಗುಡ್ ಫಾರ್ ವೇಟ್ ಲಾಸ್ ಅಂತೀರಿ. ವೇಟ್ ಲಾಸ್ ಬೆಟರ್ ವೇಟ್ ಲಾಸ್. ಆಮೇಲೆ ನೈಟ್ ಪೊಸಿಷನ್ ಚೇಂಜಿಂಗ್, ಫ್ಯಾಟ್ ಲಾಸ್, ನೈಟ್ ಪೊಸಿಷನ್ ಚೇಂಜಿಂಗ್, ಸಟ್ಪಟ್ ಕಾಡ್ಸಾಕಾಗಿ ಇಡ್ಸಾಕೆಲ್ಲ. ಕ್ರಾಸ್ಫಿಟ್ ಅನ್ನೋದು ಕ್ರಾಸ್ಫಿಟ್, ಜುಂಬಾ, ಕ್ರಾಸ್ಫಿಟ್, ಮತ್ತೆ ಯಾವ ಬರ್ತಾವೆ ಇದ್ರಾಗ ಡಿಪಾರ್ಟ್ಮೆಂಟ್ಸ್ ಜಿಮ್ ಒಳಗೆ? ಭಾಳ ಬರ್ತಾರೆ. ಅಜಿಲಿಟಿ ಬರ್ತೈತಿ, ಸ್ಟ್ರೆಂತ್ ಆ್ಯಂಡ್ ಕಂಡೀಷನಿಂಗ್ ಬರ್ತೈತಿ, ಫಂಕ್ಷನಲ್ ಟ್ರೈನಿಂಗ್ ಬರ್ತೈತಿ, ಗ್ರೂಪ್ ಕ್ಲಾಸಸ್ ಬರ್ತಾವೆ, ಜುಂಬಾ, ಏರೋಬಿಕ್ಸ್, ಪೌಂಡ್ ಫಿಟ್ನೆಸ್, ಪಿಲಾಟಿಸ್ ಎಲ್ಲ. ಹಂಗಿಲ್ಲ, ಪಿಲಾಟಿಸ್ ಕೈಂಡ್ ಆಫ್ ವರ್ಕೌಟ್, ಬಟ್ ಭಾಳ ಇಂಪಾರ್ಟೆಂಟ್ ಅದು. ಟೋನಿಂಗ್ ಎದಕ್ಕೆ ಮಾಡ್ತಾರೆ ಪಿಲಾಟಿಸ್? ಟೋನಿಂಗ್ ಸಿಂಪಲ್ ಸರ್. ಈಗ ಫಿಮೇಲಿಗೆ ಯಾಕೆ ಬರೀ ಫೋಕಸ್ ಮಾಡ್ತಾರೆ ಅಂದ್ರೆ, ಸಿಂಪಲ್ ಸಿಂಗಲ್ ಪೊಸಿಷನ್ನೇ ಭಾಳ ಹೊತ್ತಿನ ಹೋಲ್ಡ್ ಇರ್ತೈತಿ. ಹೋಲ್ಡ್ ಮಾಡೋದು ಅಂದ್ರೆ ಐಸೋಮೆಟ್ರಿಕ್ ವರ್ಕೌಟ್ ಸರ್. ಅಂದ್ರೆ ಅದಕ್ಕೇನು ಯೂಸ್ ಅಂದ್ರೆ ನಿನ್ನ ಬಾಡಿ ಟೋನಿಂಗ್ ಸಿಂಪಲ್ ಅಷ್ಟು ಟೋನಿಂಗ್ ಬರ್ತೈತೆ, ಬ್ಯಾಲೆನ್ಸಿಂಗ್ ಆಗ್ತದೆ ಬಾಡಿ.
ಸೆಲೆಬ್ರಿಟೀಸ್ ಅದಕ್ಕೆ ಪ್ರಿಫರ್ ಮಾಡ್ತಾರೆ. ಅದ ಎಲ್ಲರೂ ಪಿಲಾಟೆಸ್ ಮಾಡ್ತಾರೆ ಸೆಲೆಬ್ರಿಟೀಸ್, ಅದಕ್ಕೆ ಗೊತ್ತಾಗ್ತಿಲ್ಲ ಹಂಗೆ ಇದಕ್ಕೆ ಮಾಡಂತಾರ ಏನು ಇಲ್ಲ. ಅದು ಮೇಜರ್ಲಿ ಹುಡುಗರ ನಾವು ಅದನ್ನ ಮಾಡ್ಬೇಕತ್ತ ಈಗ. ಯಾರು ಡಂಬಲ್ ಸೈಡಾಗ ಅಂದ್ರೆ ಹೋಗಂಗಿಲ್ಲ ಹುಡುಗಿಯರು. ಹುಡುಗಿಯರ್ಗೆ ಅದು ಓಕೆ ಆಗ್ತೈತಿ. ಹುಡುಗರಿಗೆ ಆಗಸ್ ನಾ ಪಿಲಾಟೆಸ್ ನಂಗೆ ಗೊತ್ತಿಲ್ಲ, ಭಾಳ ವೇರ್ಡ್ ಅನ್ಸತ್ತೆ ಮಾಡಂತಾರೆ. ಮಾಡ್ತಾರೆ ಸರ್, ಮಾಡ್ತಾರ ನೋಡಕ್ ಒಂದು ಟೈಪ್ ಇದು ಅನ್ಸತ್ತೆ ನನ್ಗೆ ಗೊತ್ತಿಲ್ಲ ಬಿಡೋದು ಯಾವ್ದು ಗರ್ಲಿ ಅಂದ್ರೆ ಹೆಂಗ್ಲಿಪ್ಪ ಹಿಂಗೆ ಮೂಮೆಂಟ್ ಇರ್ತವೇನು ಸಣ್ಣ ಸಣ್ಣ ಏನು ಮಾಡ್ತಿರಂಗಿಲ್ಲ ಸುಮ್ಮನೆ ಹಿಂಗೆ ಸ್ಟ್ರೆಚ್ ಆಗ್ತದೆ. ಅದು ನೋಡಕ್ಕೆ ಏನು ಅನಿಸ್ತೈತಿ, ಟಫ್ ಐತದ ಕೋರ್ಗಿರಲ್ಲ ಭಾಳ ಸ್ಟ್ರಾಂಗ್ ಬೇಕಾಗತಿ. ಹುಡುಗರು ಮಾಡಿದ್ರೆ ಸ್ವಲ್ಪ ವೇರ್ಡ್ ಅನಿಸ್ತದೆ ನೋಡಕ್ಕೆ. ಈಗ ಜಿಮ್ನಾಗ ಏನಿಲ್ಲ, ಬರ್ತಾರ ಬಂದು ಒಂದು ವಾರದಾಗ ಒಂದು ದಿವಸ ಹೇಳ್ತಾರೆ ಬರೋದು, ಬಂದ್ರೆ ಸಡ್ ಶೂಟ್ ಗೀಟ್ ಮಾಡೋರು 2 ಎಬಿಷ ಅಂತಾರೆ ಇರ್ಬೇಕಲ್ಲ. ಅವ್ರು ಇದ್ದೇ ಇರ್ತಾರೆ ಎಲ್ಲ ಜಿಮ್ನಾಗ, ಅವ್ರು ಸೆಂಟರ್ ಆಫ್ ಅಟ್ರಾಕ್ಷನ್. ಸ್ನ್ಯಾಪ್ಚಾಟ್ ಅವ್ರ ಮಜಾ ಒನ್ ಟೈಪ್ ಸ್ನ್ಯಾಪ್ಚಾಟ್ ಬಾಯ್ಸ್ ಅಂತ ಹೇಳಿ ನಾನು ನೋಡಿದ್ದೆ. ನಾವು 2-3 ದಿವಸ ಹೋಗಿದ್ದೆ, ಅವಾಗ ನೋಡಿದ್ದೆ ಬರ್ತಾರ ಎಲ್ಲ ಸಾಮಾನು ಕೇರ್ ಮಾಡ್ತಾರೆ ಅವ್ರು ಜಿಮ್ಮಿಗೆ. ನಂಗೆ ಗೊತ್ತಾಗಲ್ಲ ಅವ್ರ ಕಡೆ ಇರುವಂತ ಇಕ್ವಿಪ್ಮೆಂಟ್ಸ್ ಯಾರ ಕಡೆ ಇರಂಗಿಲ್ಲ, ಬೇರೆ ಡೈಲಿ ಜಿಮ್ ಬರೋರ್ ಕಡೆ ಇರಂಗಿಲ್ಲ. ಈ ಬಾಟಲ್, ಒಂದು ಟವಲ್, ಇಲ್ಲಿ ಮಾಸ್ಕ್, ಅದು ಸ್ವೆಟ್ ಬ್ಯಾಂಡ್, ಹೆಡ್ ಬ್ಯಾಂಡ್, ಆಮೇಲೆ ಅವ್ರು ನಮಸ್ಕಾರ ಮಾಡೋದು ಹಿಂಗೆ ಮಾಡ್ತಾರ, ಸುಗ್ ಮಾಡೋದು ಮಾಡ್ತಾರ ಜಿಮ್. ನಮಸ್ಕಾರ ಸರ್ ಹಂಗ ಬಂದ್ಬಿಟ್ಲೆ ಸಿದ್ಧ ಸ್ನ್ಯಾಪ್ ಹೊಡ್ಕೊಂಡಾರ ಹಿಂಗ್ ಬಂದಿದ್ದ ಜಿಮ್ ಹಾಡ್ ಹಚ್ಚೋದು, ಹಿಂಗ್ ಜಿಮ್ ಎಂಟ್ರಿ ಕೊಡ್ಬೇಕಾದ್ರೆ ಹಿಂಗ್ ಫೋನ್ ಹಿಡ್ಕೊಂಡ್ ಬರ್ತಾರ. ಹಂಗಂದ ಆಮೇಲೆ ಅವ್ರು ಇದನ್ನ ಮಾಡ್ತಾರ, ಫಸ್ಟ್ ಬಂದು ತಮ್ಮ ಪ್ಲೇ ಲಿಸ್ಟ್ ಹಚ್ತಾರ. ಅವ್ರು ಸಡ್ಡನ್ ಅವ್ರ ಪ್ಲೇ ಲಿಸ್ಟ್ ಹಚ್ಚಿ ಸುರು ಟಕ್ ಟಕ್ ಟಕ್. ಅವ್ರು ಅದೇನದು ಆ ಟೈಪಿಂದ ಎಲ್ಲ ಒಂದೊಂದು ಸಿಟಿ ಒಳಗೆ ಒಂದು 10 ಜನಕ್ಕೆ ದೇವ್ರ ತಾನ ಇನ್ಬಿಲ್ಟ್ ಇದನ್ನ ಕೊಟ್ಟನ್ ಜಿಮ್ ಅಂತವ್ರು ಬೇಕ್ರಿ. ಸೊ ಇದು ಪಾಡ್ಕಾಸ್ಟ್ ಅಲ್ಲಿ ಮುಗಿಸೋಣ ಅಂತ ಬ್ರೋ, ನಿಮ್ಗೆ ಹೆಂಗ ಅನಿಸ್ತಾ? ವೆರಿ ಗುಡ್ ಸೆಟಪ್ ಬೈ ದ ವೇ. ಅಲ್ಲ ನನ್ನ ಫಸ್ಟ್ ಟೈಮ್, ಭಾಳ ಚಲೋ ಐತ್ರಿ. ಅಲ್ಲ ನಮ್ಗೆ ಫಸ್ಟ್ ಟೈಮ್ ಏನು ವಿಡಿಯೋ ಬಂದ್ಲಾರ್ದವ್ರೆಲ್ಲ ಇಷ್ಟು ಕಂಫರ್ಟೇಬಲ್ ಆಗಿ ಮಾತಾಡಿದ್ದಂದ್ರೆ ನಮ್ಮ ಹುಡುಗರ ಮಾತಾಡಂಗಿಲ್ಲ ಕಂಫರ್ಟೇಬಲ್, ಬಟ್ ವೆರಿ ಗುಡ್ ಬ್ರೋ. ಅಲ್ಲ ಗೊತ್ತಾಗತ್ತೆ ಚಲೋ ಟ್ರೈನರ್ ಹಂಗ ಸರ್. ನಾನು ನೋಡ್ತಿರ್ತೀನಿ ನಿಮ್ಗೆ ಡೈಲಿ ಆ್ಯಕ್ಚುಲಿ, ಅಂದ್ರೆ ನಿಮ್ದು ನನಗೊಂದು ಚಲೋ ಇದೆ ಫೀಲ್ ಆಗ್ತದೆ ನಿಮ್ಮ ವಿಡಿಯೋಸ್ ನೋಡಿದ್ಮೇಲೆ. ಅಲ್ಲ ಅದ ಇವ್ರ ಮಸಲ್ ರಿಕವರಿಗೆ ನಾವು ಹೆಲ್ಪ್ ಮಾಡ. ಈಗ ನಾವು ಜಿಮ್ ಹಚ್ಚಿ ಏನು ಮಾಡ್ಬೇಕ. ಮತ್ತೆ ಏನಾರ ನಿಮ್ದು ಏನಾರ ಕಮೆಂಟ್ಸ್ ಇದ್ರೆ ಕಮೆಂಟ್ ಹೊಡೀರಿ, ಅಬೌಟ್ ಜಿಮ್ ಏನಾರ ಇದ್ರೆ ಇವ್ರು ರಿಪ್ಲೈ ಮಾಡ್ತಾರೆ ನೋಡೋಣ ಅಂತ. ಆಮೇಲೆ ಇವ್ರು ಹೇಳಿದ್ದು ಇವು ನಿಮ್ಗೆ ಏನಾರ ಅದು ಆ್ಯಕ್ಚುಲಿ ಎಫೆಕ್ಟ್ ಆಗೈತೋ ಏನಾರ ಇದ್ರೆ ಅವನು ಹೇಳ್ರಿ ನಮಗೆ. ಮತ್ತೆ ಏನು ರಾಂಗ್ ಅದೋ ಏನು ಕರೆಕ್ಟ್ ಅದನ್ನ ಕಮೆಂಟ್ ಹೊಡೀರಿ. ನೀ ಹಿಂಗೆ ಮಾಡ ಅಂತೀರಂತ ಹೇಳಿರ ಇವ್ರು ಬೇಕಂದ್ರೆ ಕಮೆಂಟ್ಸ್ ನೋಡ್ತಿರ್ತಾರೆ, ಆದ್ರೆ ಇವರು ರಿಪ್ಲೈ ಕೊಡಕ್ಕೆ ಟ್ರೈ ಮಾಡ್ತಾರೆ. ನಿಮ್ಮ ನಂಬರ್ ಹಾಕ್ಬೋದ ಬ್ರೋ? ನಂಬರ್ ಹಾಕ್ಬೋದಲ್ಲ? ಓಕೆ, ನಂಬರ್ ಹಾಕಿರ್ತೈತೆ, ಡಿಸ್ಕಷನ್ ಮಾಡ್ರಿ ನೀವು. ಟಚ್ ಕೊಡ್ತಾರೆ, ಪರ್ಸ್ನಲ್ ಟಚ್ ಕೊಡ್ತಾರೆ ನಿಮಗೆ, ಟಚ್ ಮಾಡಿಸ್ತೀರಿ. ಸಿಗೋಣ ನೆಕ್ಸ್ಟ್ ಪಾಡ್ಕಾಸ್ಟ್ ಸಿಗೋಣ ಅಂತ. ಇದು ಭಾಳ ಗ್ಯಾಪ್ ಆತಲ್ಲ, 2 ಮಂತ್. ಕೈ ಮುರ್ಕೊಂಡಿದ್ನಲ್ರಿ, ಇವನ್ ಮಸಲ್ ರಿಕವರಿ ಆಗಕ್ಕೆ. ಸೊ 2 ಮಂತ್ಸ್ ಆಮೇಲೆ ಮಾಡೀವಿ. ಕಮೆಂಟ್ ಹೊಡಿರಿ, ಹೆಂಗಾಗಿದೆ ಅಂತ ಕಮೆಂಟ್ ಹೊಡಿರಿ. ಈಗ ಅವನಿಗೆ ಫಿಸಿಯೋಥೆರಪಿ ಒಬ್ಬರು ಮಾಡ ಅಂತಾರ, ಅದಕ್ಕೆ ರಿಕವರಿ ಅಂತ ನಾವು ನೋಡೋದ ಅಂತ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಹೆಲ್ತ್ ಯಾವ್ದು ನೆಕ್ಸ್ಟ್ ಯಾರನ್ನ ಕರ್ಸೋಣ ಹೇಳ್ರಿ? ಈಗ ಜಿಮ್ ಓನರ್ ಕರ್ಸೋಣ, ಬಿಸ್ನೆಸ್ ಮಾತಾಡೋಣ, ಏನು ಮಾತಾಡೋಣ? ಇಲ್ಲ ಗುಪ್ತ ರೋಗ ತಜ್ಞರನ್ನ ಕರ್ಸೋಣ? ನೀವು ಏನು ಬೇಕನ್ನೋದು ಹೇಳ್ರಿ, ನಮ್ಗೆ ಯಾರು ಬರ್ತಾರೋ ಅವ್ರನ್ನ ಕರೆಸ್ತೇವೆ ಅಂತ. ಮಚ್ ಲವ್ ಗೈಸ್. ದಯವಿಟ್ಟು ಮರಿದಂಗೆ ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ. ಎಸ್ ಕಮೆಂಟ್ ಮಾಡಿರಿ ಅಂತ ನೀವು ವಿಡಿಯೋನಾಗ ಹೇಳೋದ ಈಗ ರಾಂಗ್ ಆಗೈತಿ. ಅದನ್ನ ಪುಷ್ ಮಾಡಂಗಿಲ್ಲ ಅಂತ ಯೂಟ್ಯೂಬ್ನವ್ರು. ಹೌದಾ? ದೊಡ್ಡ ಮಾಡಬೇಡ್ರಿ. ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡ್ರಿ, ವರ್ಕೌಟ್ ಮಾಡಿ. ಎಸ್, ಆ್ಯಂಡ್ ವಾಕೌಟ್, ಕೀಪ್ ವಾಕೌಟಿಂಗ್, ಸೆಕ್ಸ್ ಮಾಡ್ರಿ, ಹ್ಯಾಪಿ ಇರ್ರಿ.